ತೋರಿಕೆ ತನ್ನ ಕಾರ್ಯಗಳನ್ನು ಮಾಡದಿರೆ ಕೆಟ್ಟುದಲ್ಲವೇ ಅನ್ನುವ ಸೂತ್ರ ಆರಂಭವಾಗಿ, ಬುದ್ಧಿಯು ತನ್ನ ಕಾರ್ಯವನ್ನು ಮಾಡದೇ ಹೋದರೆ, ಅರ್ಥಾತ್ ನಿಶ್ಚಯವನ್ನು ಮಾಡುವುದು ಬುದ್ಧಿಯ ಕೆಲಸ, ಅದನ್ನು ಮಾಡದೇ ಹೋದರೆ ಅದು ಕೆಟ್ಟುದಲ್ಲವೇ. ಮನಸ್ಸೇ ಇಲ್ಲ ಅದರ ಹಿಂದೆ, ಅದರ ಮುಂದೆ ಮನಸ್ಸಿತ್ತು, ಆ ಸಂಕಲ್ಪ ವಿಕಲ್ಪ ಮಾಡಿದಾಗ ಇದು ನಿಶ್ಚಯ ಮಾಡ್ತಿತ್ತು. ಮನಸ್ಸು ಲಯ ಆಗಿ ಹೋಗಿದೆ, ಸಂಕಲ್ಪ ವಿಕಲ್ಪ ಅನ್ನೋದು ಅಲ್ಲಿಲ್ಲ, ನಿಶ್ಚಯ ಮಾಡುವ ಕರ್ತವ್ಯವೂ ಇಲ್ಲ ಬುದ್ಧಿಗೆ. ನಿಶ್ಚಯ ಮಾಡುವ ಕರ್ತವ್ಯ ಇಲ್ಲದ್ದರಿಂದ ಬುದ್ಧಿಯು ಕೂಡ ಇದ್ದೂ ಇಲ್ಲದಂತೆ, ಇದ್ದರೂ ಇಲ್ಲದಂತೆ. ತತ್ವಜ್ಞಾನಿಗೆ ಇವ್ಯಾವೂ ಇಲ್ಲ ಅಂತ ಹೇಳಲಿಕ್ಕೆ ಹೊರಟಾರೆ. ಮತ್ತೇನಿಲ್ಲ. ಮನ, ಬುದ್ಧಿ, ಚಿತ್ತು, ಅಹಂಕಾರ, ಶರೀರ, ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎಲ್ಲ ವಿಭಾಗ ಹೇಳ್ಕೊಂಡು ಬಂದಾರೆ. ಅವೆಲ್ಲವುಗಳು ಇದ್ದರೂ ಕೂಡ, ಅಂದರೆ ತೋರಿಕೆ ಅನ್ನೋ ಶಬ್ದ ಒಂದಿದೆ, ತೋರುತ್ತಿದ್ದರೂ ಕೂಡ ತತ್ವಜ್ಞಾನಿಯ ಅಭಿಪ್ರಾಯದಲ್ಲಿ ಅಥವಾ ದೃಷ್ಟಿಯಲ್ಲಿ ಅವು ಯಾವೂ ಇಲ್ಲವೇ ಇಲ್ಲ. ಕೆಟ್ಟಿದ್ದಾವೆ ಅವೆಲ್ಲ, ನೋಡಾಕದಾವು, ಕೆಲಸ ಮಾಡೋದಿಲ್ಲ. ಅಂದರೆ ಲಯ ಅಂತ ಹೇಳಿದರು. ಕೆಟ್ಟದ್ರಿಂದ ಅವು ಇದ್ದೂ ಇಲ್ಲದಂತೆ ಲಯ ಆಗಿದಾವೆ ಅನ್ನೋ ಮಾತನ್ನು ಹೇಳ್ಕೊಂಡು ಬಂದಾರೆ. ಇವತ್ತಿನ ವಾಕ್ಯ, ತನು ಮಾನಸಾದಿಗಳೊಳಗೆ ಅಹಂಭಾವನೆ ತನಗೆ ಮುಂದಿನ ಪೋಲ್ ಇಲ್ಲದುದನು ಮುನಿ ಮುಖ್ಯರೆಂಬರು ಅಹಂಕೃತಿ ಲಯವೆಂದು. ವನಿತೆ ನೀನು ಎಂತೂ ತಿಳಿಯುವುದು. ಇದು ಕೂಡ ಆಗಿದೆ, ಪೂರ್ವ ಪ್ರವಚನದಲ್ಲಿ ಇದು ಆಗಿದೆ. ಮುಂದಿನ ನೋಡ್ರಿದೆ, ಸಕಲ ಅಹಂಭಾವಮಂ ಧರಿಸಲು ಉದ್ಭಾವಿಸಲ್ ಅರಿಯದಿರ್ಪುದರಿಂದೆ ಭಾವೆ ಕೇಳದು ಚಿತ್ತದ ಇರವಿನ ಲಯವೆಂದು ಭಾವಜ್ಞರುಗಳು ಅವಧರಿಪರು. ಏನಂತಾರೆ ನೋಡ್ರಿ ಇದರಲ್ಲಿ, ಇದರ ಬಗ್ಗೆ ಎರಡು ಮಾತ. ಚಿತ್, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಅಂತ. ಆದರೆ ಇಲ್ಲಿ ಕ್ರಮ ಏನು ಮಾಡಿದರು, ಮನಸ್ಸು, ಅಹಂಕಾರ, ಮನಸ್ಸು, ಬುದ್ಧಿ ಅಂತ ತಗೊಂಡಿದ್ದಾರೆ. ಶರೀರದಲ್ಲಿ ನಾನು ಅನ್ನುವ ಭಾವನೆಯೇ ಅಹಂಕಾರ ಅಂತ ಅಲ್ಲಿಂದ ಆರಂಭ ಮಾಡಿದ್ದಾರೆ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಒಂದು ಕಡೆ ಪಾಠ ಮಾಡಿದ್ದಾರೆ. ಕ್ರಮ ಒಂದೇ ಥರ ಇರಬೇಕಂತೇನೇ ಇಲ್ಲ. ಇಲ್ಲಿ ಏನು ಅಭಿಪ್ರಾಯ ಅಂದ್ರೆ, ಶರೀರ ಮೊದಲು ಮಾಡಿಕೊಂಡು ಮಹತ್ತತ್ವದವರೆಗೆ ಯಾವುಗಳೂ ಕೂಡ ತತ್ವಜ್ಞಾನಿಯ ದೃಷ್ಟಿಯಲ್ಲಿ ಇಲ್ಲದವುಗಳು. ತೋರುತ್ತವೆ, ಅವನಿಗೂ ತೋರ್ತಾವೆ, ತೋರುವುದಿಲ್ಲ ಅಂತಿಲ್ಲ. ತೋರಿಕೆ ಅಂತ ಬರ್ತಾರೆ. ಹೇಗೆ ತೋರಿಕೆ? ಬಾಧಿತ ಅನುವೃತ್ತಿಯಿಂದ ತೋರಿಕೆ. ಕಪ್ಪೆ ಚಿಪ್ಪಿನ ಜ್ಞಾನ ಆದಮೇಲೆ ಬೆಳ್ಳಿ ಮತ್ತು ಹೊಳಿತಾನೇ ಇದೆ, ಹೊಳೆದಿಲ್ಲ, ಬೆಳ್ಳಿ ಅಂತ ಕಾಣ್ತಾನೇ ಇದೆ. ಪರಂತು ಕಪ್ಪೆ ಚಿಪ್ಪಿನ ಜ್ಞಾನ ಆದಮೇಲೆ ಅದು ಸತ್ಯ ಅನ್ನುವ ಭಾವ ಇದೆ ಏನಂದ್ರೆ ಇಲ್ಲ, ಅದು ಮಿಥ್ಯೆ. ಬೆಳ್ಳಿ ಅನ್ನೋದು ಅಲ್ಲಿ ಇಲ್ಲವೇ ಇಲ್ಲ ಅಂತ ದೃಢವಾದ ಜ್ಞಾನ ಆಗೈತಿ ಯಾವಾಗ ಕಪ್ಪೆ ಚಿಪ್ಪಿನ ಜ್ಞಾನದಾಗ. ಹಾಗೆ ಇಲ್ಲಿ ತತ್ವಜ್ಞಾನಿ ತನ್ನ ಸ್ವರೂಪಕ್ಕೆ ಎಷ್ಟು ತಾದಾತ್ಮ್ಯ ಹೊಂದಿದ್ದಾನೆ ತಿಳಿಸೋದಕ್ಕಾಗಿ. ತಾದಾತ್ಮ್ಯ ಅನ್ನೋದು ತಿಳಿಸೋದಕ್ಕಾಗಿ. ಯಾಕಂದ್ರೆ ಸ್ವರೂಪವೇ ಅವನ ಸ್ವರೂಪ, ಆತ್ಮನ ಸ್ವರೂಪವೇ ಅವನ ಸ್ವರೂಪ, ಭಿನ್ನತೆ ಅಲ್ಲಿಲ್ಲ. ಆದರೆ ಮೊದಲು ಬೇರೆ ಇದ್ದಂಗಾಗಿತ್ತು, ಈಗ ಅದರೊಡನೆ ಕೂಡಿದಂಗಾಗಿ ತಾದಾತ್ಮ್ಯ ಅಂತ ಕರೀದು ಅಷ್ಟೇ. ತಾದಾತ್ಮ್ಯ ಅಂದರೆ ತತ್ಸ್ವರೂಪ. ಅಖಂಡ ಚೈತನ್ಯದ ಸ್ವರೂಪನೇ ತಾನಾಗಿರುವಂತಹ ತತ್ವಜ್ಞಾನಿಗೆ ಅಧಿಷ್ಠಾನದ ಜ್ಞಾನ ಆಯ್ತಂತಾಯಿತು. ಅಧಿಷ್ಠಾನ ಯಾವುದು? ಬ್ರಹ್ಮ. ಬ್ರಹ್ಮದ ಜ್ಞಾನ ಆಗೈತಿ, ಸಗುಣ ಬ್ರಹ್ಮದ ಜ್ಞಾನ ಆಗೈತಿ. ಈಗ ಅವನು ನಿರ್ಗುಣ ಬ್ರಹ್ಮವೇ. ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಬೇರೆ ಅಲ್ಲ. ಉಪಾಧಿಯನ್ನು ತೆಗೆದುಬಿಟ್ರೆ ಸಗುಣ ಬ್ರಹ್ಮವೇ ನಿರ್ಗುಣ, ನಿರ್ಗುಣವೇ ಸಗುಣ. ಉಪಾಧಿ ಇದ್ರೆ ಸಗುಣ, ಉಪಾಧಿ ಇಲ್ಲ ಅಂದರೆ ನಿರ್ಗುಣ. ಅಧಿಷ್ಠಾನದ ಜ್ಞಾನ ಆಗಿರೋಣದರಿಂದ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರ ಬದುಕಿದೆ. ಹೀಗಿರುವಾಗ ಆತನ ಶರೀರದ ವ್ಯವಹಾರಗಳು ಅವನಿಗೆ ಅನ್ವಯವಾಗುವುದಿಲ್ಲವೇ ಅಂತ ಕೇಳಿದ್ದಳು ಮೈತ್ರೇಯಿ. ಅದಕ್ಕೂ ಉತ್ತರಗಳನ್ನು ಕೊಡುತ್ತಾ ಗ್ರಂಥ ಮುಂದೆ ಸಾಗಿದೆ. ಗ್ರಂಥ ಮುಂದಕ್ಕೆ ಸಾಗಿದೆ.
ಅವಿದ್ರೂ ಕೂಡ ಆತನ ದೃಷ್ಟಿಯಲ್ಲಿ ಇಲ್ಲ. ಶರೀರಾದಿಗಳು ಇದ್ದರೂ ಕೂಡ ಆತನ ದೃಷ್ಟಿಯಲ್ಲಿ ಇಲ್ಲ. ಅವು ಲಯವಾಗಿವೆ, ತಮ್ಮ ತಮ್ಮ ಕಾರಣದಲ್ಲಿ ಲಯವಾಗಿವೆ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ನೋಡೋಣ ಈ ನುಡಿ ವಿಚಾರ ಏನು ಹೇಳ್ತದ ಅಂತ ಕೇಳಿದರೆ, ಜೀವಾದಿ ಸಕಲ ಅಹಂಭಾವವಂ ಧರಿಸಲು. ನಮ್ಮ ಅಂತಃಕರಣದಲ್ಲಿ ಚಿತ್ತು ಅಂತ ಒಂದು ವಿಭಾಗ ಮಾಡಿದ್ದೇವೆ. ವೃತ್ತಿ ಚಿತ್ತು ಅಂದರೆ ಏನಿಲ್ಲ, ಈ ಶರೀರಾದಿಗಳಲ್ಲಿ ನಾನು ಅನ್ನುವ ಬುದ್ಧಿ ಇತ್ತಲ್ಲ, ಅದನ್ನು ಅದು ಧರಿಸುತ್ತದೆ. ಚಿತ್ತು ಅನ್ನುವಂಥ ಅಂತಃಕರಣದ ವೃತ್ತಿ. ಅಷ್ಟೇ ಅಲ್ಲ, ಇಂದ್ರಿಯಗಳ ನಾನು ನೋಡಿದೆ, ನಾನು ಹೇಳಿದೆ, ನಾನು ಕೇಳಿದೆ, ಇದೆಲ್ಲವನ್ನು ಧರಿಸುವ ಶಕ್ತಿ ಅದಕ್ಕಿತ್ತು. ಈಗಿಲ್ಲ. ಅದನ್ನು ಹೇಳಕ್ಕೆ ಹೊರಟಿದ್ದಾರೆ, ಮತ್ತೇನಿಲ್ಲ. ಏನಂತಾರೆ ನೋಡ್ರಿ, ಜೀವಾದಿ ಸಕಲ ಅಹಂಭಾವಮಂ. ಶರೀರವೇ ನಾನು ಅಂದದ್ದು ಜೀವಭಾವ. ಜೀವಾದಿ ಸಕಲ ಅಹಂಭಾವಮಂ ಭಾವಮಂ ಧರಿಸಲು ಉದ್ಭಾವಿಸಲು. ನೆನಪಿನಲ್ಲಿ ಇಟ್ಕೊಳ್ತದೆ, ಪ್ರಸಂಗ ಬಂದಾಗ ತೋರಿಸ್ತದೆ. ಚಿತ್ತು ನೆನಪಿನಲ್ಲಿ ಹಿಡಿದು ಇಟ್ಕೊಳ್ತದೆ, ಪ್ರಸಂಗ ಬಂದಾಗ ಅದನ್ನು ಉದ್ಭವಿಸಿ ತೋರಿಸುತ್ತದೆ. ಈಗ ಶಾಸ್ತ್ರ ಕೇಳ್ತೇರಿ, ಅದು ಬೇಡ. ಬಾಲ್ಯಾವಸ್ಥೆಯಲ್ಲಿ ಯಾವುದೋ ಒಂದು ಪದ್ಯ ಕಂಠಪಾಠ ಮಾಡಿದ್ರಿ, ಅದು ಬಹಳಷ್ಟು ದೃಢ ಆಗಿತ್ತು ನಿಮಗೆ, ಬಹಳಷ್ಟು ದೃಢ. ಅದು ಮಧ್ಯದಲ್ಲಿ ಯಾವಾಗೂ ನೀವು ಸ್ಮರಣೆ ಮಾಡೇ ಇಲ್ಲ. ಆ ಪದ್ಯಕ್ಕೆ ಸಮಾನವಾದ ಪದ್ಯವನ್ನು ಅವನೋ ಒಬ್ಬ ಹಾಡಿದ. ಆವಾಗ ನಿಮ್ಮ ಚಿತ್ತದಲ್ಲಿರುವ ಪದ್ಯ ಉದ್ಭವ ಆಗ್ತದೆ. ಸಂಸ್ಕಾರ, ಅನುದ್ಬುದ್ಧವಾದ ಸಂಸ್ಕಾರಕ್ಕೆ ಇಲ್ಲಿವರೆಗೆ ಆ ಪದ್ಯದ ಸ್ಮರಣೆ. ಈಗ ಯಾವಾಗ ಇನ್ನೊಬ್ಬ ಹಾಡಿದಲ್ಲ, ಆವಾಗ ಸಂಸ್ಕಾರ ಉದ್ಬುದ್ಧ ಆಯಿತು. ಆ ಪದ್ಯದ ಬಗ್ಗೆ ಇರುವ ಸಂಸ್ಕಾರ ಉದ್ಬುದ್ಧ ಆಯಿತು, ನೆನಪಿಗೆ ಬಂತು. ಇಲ್ಲಿವರೆಗೆ ಎಲ್ಲಿತ್ತಿದೋ ಅಂತಃಕರಣದಲ್ಲಿತ್ತು. ಅಂತಃಕರಣದಲ್ಲಿ ಇದನ್ನು ಹಿಡಿದಿಟ್ಟುಕೊಳ್ಳುವ ವೃತ್ತಿ ಯಾವುದು ಅಂತ ಕೇಳಿದ್ರೆ ಚಿತ್ತು. ಚಿತ್ತಲ್ಲ, ಚಿತ್ತು. ಈಗ ಈ ಚಿತ್ತು ಏನಾಗೈತೆ ಅಂತ ಕೇಳಿದರೆ, ಯಾವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಕರ್ತವ್ಯ ಇಲ್ಲ ಅದಕ್ಕೆ. ಯಾಕಿಲ್ಲ? ಶರೀರದಲ್ಲಿ ನಾನು ಅನ್ನುವ ಅಹಂಭಾವವೇ ಇಲ್ಲ. ಮೊದಲು ಅಹಂಭಾವ ಇಲ್ಲ ಅಂದಮೇಲೆ ಮನಸ್ಸಿಲ್ಲ, ಮನಸ್ಸಿಲ್ಲ ಅಂದಮೇಲೆ ಬುದ್ಧಿ ಇಲ್ಲ. ಎಲ್ಲ ವ್ಯವಹಾರ ನಿಂತು ಹೋಗೈತಿ. ಈಗ ಇದಕ್ಕೆ ಇಟ್ಟುಕೊಳ್ಳೋದು ಕೆಲಸ ಇಲ್ಲ. ಯಾಕಂದ್ರೆ ನಾನು ಅನ್ನೋದು ಹೋಗಿಬಿಟ್ಟತಿ. ಶರೀರ ನಾನು ಅನ್ನೋದು ತತ್ವಜ್ಞಾನಿಗೆ ಹೋಗಿಬಿಟ್ಟತಿ. ಶರೀರ ನಾನು ಅನ್ನೋದು ಇದ್ದಿದ್ರೆ ಇದೆಲ್ಲ ಬರ್ತಿತ್ತು. ಶರೀರವೇ ನಾನು ಅನ್ನುವ ಭಾವನೆ ತತ್ವಜ್ಞಾನಿಯಿಂದ ದೂರ ಆಗಿರುವಾಗ ಆ ಚಿತ್ತು ಹಿಡಿದಿಟ್ಟುಕೊಳ್ಳೋದಾಗಲಿ ಅಥವಾ ಅದನ್ನು ಉದ್ಭವಿಸಿ ತೋರಿಸುವುದಾಗಲಿ ಅದಕ್ಕೆ ಇಲ್ಲವೇ ಇಲ್ಲ. ಕರ್ತವ್ಯ ಮುಗಿದು ಹೋಗಿದೆ. ಅದನ್ನು ಬರೀತಾರೆ ನೋಡ್ರಿ. ಏನಂದ್ರು? ಜೀವಾದಿ ಸಕಲ ಅಹಂಭಾವಮಂ ಧರಿಸಲು ಉದ್ಭಾವಿಸಲು ಅರಿಯದೆ ಇರ್ಪುದರಿಂದೆ. ಅರಿಯದೆ ಇರ್ಪುದರಿಂದೆ ಅಂದರೆ ಇದು ಯಾವುದೂ ಇಲ್ಲ, ವ್ಯವಹಾರ ಇಲ್ಲ. ಅದನ್ನು ತಿಳಿಯುವ ತನ ಇಲ್ಲ, ಅದನ್ನು ಧರಿಸುವ ತನ ಇಲ್ಲ, ಹಿಡಿದಿಟ್ಟುಕೊಳ್ಳುವ ತನ ಇಲ್ಲ. ಭಾವೇ ಕೇಳದು ಚಿತ್ತು. ಭಾವೇ ಕೇಳದು ಚಿತ್ತು ಅಂದರೆ ಅಂತಃಕರಣದ ಒಂದು ವೃತ್ತಿ ಚಿತ್ತು. ಅರಿವಿನ ಲಯವೆಂದು. ಚಿತ್ತು ಅರಿವಿನ ಲಯವೆಂದು ಅಂದರೆ ಅದು ಹಿಡಿದಿಟ್ಟುಕೊಳ್ಳುವ ಮತ್ತು ಉತ್ಥಾಪನೆ ಮಾಡುವಂತಹ ಯಾವ ತಿಳುವಳಿಕೆ ಇತ್ತದರಲ್ಲಿ, ಅರಿವು ಇತ್ತದರಲ್ಲಿ, ಆ ಅರಿವಿನ ಲಯವೆಂದು ಯಾರು ಹೇಳ್ತಾರೋ ಅಂತ ಕೇಳಿದರೆ ಭಾವಜ್ಞರುಗಳು ಅವಧರಿಪರು. ಭಾವಜ್ಞರುಗಳು ಅಂತ ಒಂದು ಶಬ್ದ ಹಾಕಿದ್ದಾರೆ. ನಾನೇ ಬ್ರಹ್ಮ ಎಂದು ತಿಳಿದುಕೊಂಡಿರುವ ಮಹಾನುಭಾವರು. ಭಾವ ಇಲ್ಲಿ ಒಂದು ಬದ್ಧ ಅನ್ನೋ ಭಾವ ಬಂದಿತ್ತು, ಈಗ ಮುಕ್ತ ಅನ್ನೋ ಭಾವ ಬಂದದ್ದು. ಮತ್ತೇನಿಲ್ಲ, ಭಾವ ಶಬ್ದ ಹಾಕ್ಯಾರ. ಮೊದಲು ನಾನು ಜೀವ, ಅದು ಭಾವನೆ. ನೀವು ಜೀವ ಆಗೇ ಇಲ್ಲ ಕರೆ, ಅದು ಒಂದು ಭಾವನೆ. ನಾನು ಮುಕ್ತ, ಇದು ಒಂದು ಭಾವನೆ. ಭಾವಜ್ಞರುಗಳನ್ನು ತಮ್ಮನ್ನು ತಿಳಿದವರು ಏನಂತಾರೆ? ಚಿತ್ತನು ಕೂಡ
ಅವರ ದೃಷ್ಟಿಯಲ್ಲಿ ಲಯ ಆಗೈತೆ ಅಂತ ಹೇಳ್ತಾರೆ. ತತ್ವವೇತರ ದೃಷ್ಟಿಯಲ್ಲಿ ಚಿತ್ ಅನ್ನುವ ವೃತ್ತಿ ಲಯ ಆಯಿತು. ಅಂತೂ ಇಲ್ಲಿ 4 ಹಾದು ಈಗ ಮನ, ಬುದ್ಧಿ, ಚಿತ್ತು, ಅಹಂಕಾರ. ಅಥವಾ ಅಹಂಕಾರ ಕಡೆಯಿಂದರ ಹೋಗ್ರಿ, ಈ ಕಡೆಯಿಂದರ ಹೋಗ್ರಿ, 4 ಹಾದು ಈಗ. ಇನ್ನೊಂದು ಮುಂದೆ ಏನು ಹೇಳ್ತಾರೆ ನೋಡೋಣ. ಭಾವಜ್ಞರುಗಳು ಅವಧರಿಪರು, ತತ್ವವೇತ್ತರು ಹೀಗೆ ತಿಳಿದುಕೊಳ್ಳುತ್ತಾರೆ. ಚಿತ್ತ ಲಯ ಆಯಿತು ಅಂತ ತಿಳಿದುಕೊಳ್ಳುತ್ತಾರೆ. ಅಜ್ಞತೆ ಎಂಬುದು ತಜ್ಞರೋಳ್ ಇಲ್ಲವು ಎಂತು. ಅಜ್ಞತೆ ದೂರದ ಕಥದಿಂದ ಪ್ರಾಜ್ಞರು ಅಂತೂ ಅದನ್ನೇ ಜ್ಞಾತೃತ್ವದ ಲಯವು ಎಂದು ಸುಜ್ಞಾನಿಗಳಿಗೆ ಬೋಧಿಪರು. ಏನಂತಾರೆ ನೋಡ್ರಿ. ಅಜ್ಞತೆ ಎಂಬುದು ತಜ್ಞರೋಳಿಲ್ಲವೆಂದು ಅಂತೂ ಅಜ್ಞತೆ ದೂರದ ಕಥದಿಂದ ಪ್ರಾಜ್ಞರು ಅಂತ ಒಂದು ಶಬ್ದ ಇದೆ ರೀ. ಪ್ರಾಜ್ಞರು ಅಂತೂ ಅದನ್ನೇ ಜ್ಞಾತೃತ್ವದ ಲಯವೆಂದು ಸುಜ್ಞಾನಿಗಳಿಗೆ ಬೋಧಿಸುವರು. ಒಂದು ಕಡೆ ಪ್ರಾಜ್ಞರು ಅಂದಾರ, ಇನ್ನೊಂದು ಕಡೆ ಸುಜ್ಞಾನಿಗಳು ಅಂದಾರ. ಯಾರು ಬೋಧನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಲ್ಲ ಇಲ್ಲಿ. ನೋಡ್ರಿ, ಶಬ್ದ ಪುಸ್ತಕ ಇಟ್ಕೊಂಡವ್ರು ಸರಿಯಾಗಿ ನೋಡ್ರಿ, ಅವಾಗ ಗೊತ್ತಾಗ್ತದೆ. ಪುಸ್ತಕ ಮುಂದೆ ಇಟ್ಕೊಂಡಿದ್ದೀರಲ್ಲ, ಸರಿಯಾಗಿ ನೋಡಿದ್ರೆ ನಿಮಗೆ ತಿಳಿತದ. ಏನಂತಾರೆ ನೋಡ್ರಿ ಇಲ್ಲಿ. ಮೊದಲದರ ಬಗ್ಗೆ ಹೇಳ್ತೀನಿ, ಆಮೇಲೆ ಅನುಭವಕ್ಕೆ ಬರ್ತದಿಲ್ಲ, ಆಗೋದಿಲ್ಲ. ಅಂತಃಕರಣದಲ್ಲಿ ಇನ್ನೊಂದು ಇದೆ, ಜ್ಞಾತೃ ಅಂತ. ಅಂತಃಕರಣದಲ್ಲಿ ಜ್ಞಾತೃ ಅಂತ ಒಂದಿದೆ. ಮನ, ಬುದ್ಧಿ, ಚಿತ್ತು, ಅಹಂಕಾರ ಜ್ಞಾತೃ ಅಂತ ಕರಿತೀವಿ ಅದನ್ನು. ಇಲ್ಲಿ ಜ್ಞಾತೃ, ಜ್ಞಾನ, ಜ್ಞೇಯ ಇದು ಬೇರೆ. ಅಪಂಚೀಕೃತ ಪಂಚಭೂತಗಳಿಂದ ಅಂತಃಕರಣ ತಯಾರಾಗುವಾಗ ಆಕಾಶದ ಅರ್ಧ ಭಾಗ ಜ್ಞಾತೃ ಆಗೈತೆ. ಸತ್ವಗುಣ ಪ್ರಧಾನವಾದ ಆಕಾಶದ ಅರ್ಧ ಭಾಗ ಜ್ಞಾತೃ ಆಗೈತೆ. ಅದು ಹೆಂಗೆ ಇದು ಮನ, ಬುದ್ಧಿ, ಚಿತ್ತು, ಅಹಂಕಾರ ವಿವರಣೆ ಮಾಡಿದ ಕೂಡಲೇ ಗೊತ್ತಾಗಲ್ರಿ. ನಾನು ಅನ್ನೋದು ಅಹಂಕಾರ, ಸಂಕಲ್ಪ ವಿಕಲ್ಪ ಮಾಡೋದು ಮನಸ್ಸು, ನಿಶ್ಚಯ ಮಾಡೋದು ಬುದ್ಧಿ, ಕೇಳಿದ್ದನ್ನು ಅವಧಾರಣೆ ಮಾಡುವುದು ಚಿತ್ತು. ಇವು ಶಬ್ದದಿಂದ ಹೇಳಿದ ಕೂಡಲೇ ಗೊತ್ತಾಗ್ತಾವೆ. 4 ಅದಾವ, ವೃತ್ತಿ ಇದಾವೆ ಅಂತ ಗೊತ್ತಾಗ್ತಾವೆ. ಜ್ಞಾತೃ ಅನ್ನೋದೊಂದು ನಮಗೆ ಯಾವಾಗ ಗೊತ್ತಾಗ್ತದೆ ಅಂತ ಕೇಳಿದರೆ, ಇಲ್ಲಿ ಬಂದ ಕೊಡ್ತಿದ್ದೀರಿ, ಏನೋ ಒಂದು ಇದ್ದಕ್ಕಿದ್ದ ಹಾಗೆ ಜ್ಞಾಪಕಕ್ಕೆ ಬರುತ್ತದೆ. ಅದನ್ನು ತೆಗೆದಿಟ್ಟು ಬರಬೇಕಾಗಿತ್ತು, ಹಂಗೆ ಬಂದೆ. ಯಾವುದೋ ಒಂದು ವಸ್ತು ಬಂದ್ರಿ, ಶಾಸ್ತ್ರ ಕೇಳಕ್ಕೆ ಬಂದ್ರಿ, ಅದು ಯಾವುದೋ ಒಂದು ವಸ್ತು ತೆಗೆದಿಡಬೇಕಾಗಿತ್ತು, ಮರೆತು ಬಂದ್ರಿ. ಆ ಮರೆತದ್ದನ್ನು ಇದ್ದಕ್ಕಿದ್ದ ಹಾಗೆ ಯಾವುದು ಸ್ಮರಣಕ್ಕೆ ತಂದು ಕೊಡುತ್ತದೆಯೋ ಅದು ಜ್ಞಾತೃ. ಇದು ನಿಮ್ಮ ಜೀವನದಲ್ಲಿ ಅನುಭವ ಆಗೈತಿಲ್ಲ, ಜ್ಞಾತೃ ಇದು. ಅದು ಸದಾ ಕಾಲ ಇದರ ವ್ಯವಹಾರ ಇಲ್ಲ. ಮನ, ಬುದ್ಧಿ, ಚಿತ್ತು, ಅಹಂಕಾರಗಳ ವ್ಯವಹಾರ ಸದಾ ಕಾಲ ಇದೆ. ಈ ಜ್ಞಾತೃವಿನ ವ್ಯವಹಾರ ಯಾವಾಗೋ ಒಂದು ಸಲ. ಅದಕ್ಕೆ ಜ್ಞಾತೃ ಅನ್ನೋದು ಗೊತ್ತಾಗಲಿ ಮೊದಲು. ಇದು ಗೊತ್ತಾದ್ಮೇಲೆ ಮುಂದಿಂದೆಲ್ಲ. ಜ್ಞಾತೃ ಏನು ಮಾಡ್ತದ? ಮರೆತು ಬಂದದ್ದನ್ನು ಇದ್ದಕ್ಕಿದ್ದಂತೆ ಸ್ಮರಣೆಗೆ ತಂದು ಕೊಡುತ್ತದೆ. ಇದು ಜ್ಞಾತೃ. ಇಲ್ಲಿ ಏನು ಬರೀತಾರೆ ನೋಡ್ರಿ. ಅಜ್ಞತೆ ಎಂಬುದು, ಇದು ಓದ್ತೇನೆ ಮೊದಲು ಶಬ್ದ. ಅಜ್ಞತೆ ಎಂಬುದು ತಜ್ಞರೊಳು ಇಲ್ಲವು ಎಂತು. ಅಲ್ಲೇನತಿ? ತಜ್ಞರೊಳು ಇಲ್ಲವೆಂತಜ್ಞತೆ ಅಂತಿದೆ. ನಾ ಪದಚ್ಛೇದ ಮಾಡಿ ಓದಾಕತ್ತಿದ್ದೇನೆ. ತಜ್ಞರೊಳು ಇಲ್ಲವು ಎಂತು ಅಜ್ಞತೆ. ಈ ಪದಚ್ಛೇದ ಮಾಡೋದು ಬರ್ಬೇಕು ಮೊದಲು ನಮಗೆ. ಇಲ್ಲದೆ ಹೋದರೆ ಏನೇನೋ ಆಗಿಬಿಡ್ತದೆ. ಅಂತೂ ಅಜ್ಞತೆ ದೂರದ ಕಥದಿಂದ ಪ್ರಾಜ್ಞರು ಅಂತೂ ಅದನ್ನೇ ಜ್ಞಾತೃತ್ವದ ಲಯವು ಎಂದು ಸುಜ್ಞಾನಿಗಳಿಗೆ ಬೋಧಿಸುವರು. ಸುಜ್ಞಾನಿಗಳಿಗೆ
ಬೋಧಿಸುವರು ಅಂತ. ನೋಡೋಣ. ಮರೆಯುವತನ ಯಾವಾಗ, ಮರೆಯುವಿಕೆ ನಮ್ಮಲ್ಲಿ ಬರೋದು ಯಾವಾಗ ಅಂತ ಕೇಳಿದ್ರೆ, ನಾನು ಅಲ್ಲದ, ನನ್ನದು ಅಲ್ಲದ ಶರೀರ ನಾನು ಅನ್ನುವ ಭಾವನೆ ಬಂದಾಗ ಏನೇನೋ ನನ್ನ ಒಂದು ಕೂಡ ಹೌದಲ್ಲಪ್ಪ, ಏನೇನೋ ನನ್ನ ಒಂದು ಕೂಡ ಆಗ ಮರೆಯುವತನ ಬರೋದು ಸಹಜ. ಯಾಕಂದ್ರೆ ಅನೇಕ ಪದಾರ್ಥಗಳು, ಅದ್ರಾಗ ಯಾವುದೋ ಒಂದು ಮರಿತ. ಈಗ ತತ್ವವೇತ್ತನಾದವನಿಗೆ ತಾನು ಬಿಟ್ಟು ಏನೇನೂ ಇಲ್ಲ, ಮರೆಯುವುದೇನು ಬಂತು? ಏನು ಮರಿಬೇಕಾವ? ತನ್ನನ್ನು ಮರಿಬೇಕಾ? ಈಗ ಮರೆಯು ಆ ಸ್ಥಿತಿ ಇಲ್ಲ. ಈಗ ಮರೆತಂತೆ, ಅದು ಕೂಡ ಮೊದಲು ಹೇಳ್ಯಾರ, ನಿನ್ನನ್ನು ನೀನು ಮರೆತಿಲ್ಲ, ಮರೆತಂತೆ ಆಗಿದೆ ಅಂತ ಹೇಳ್ಯಾರ. ಹಾಗಾದ್ರೆ ತನ್ನನ್ನು ಮರಿಲಿಕ್ಕಂತೂ ಬರೋದಿಲ್ಲ ಯಾರಿಗೂ. ಮತ್ತು ಮರೆಯುವುದು ಯಾವುದು ಅಂತ ಕೇಳಿದ್ರೆ, ತನಗಿಂತಲೂ ಭಿನ್ನ ಪದಾರ್ಥವು ಇದ್ದರೆ ಮರೆಯುವಿಕೆ ಹೊಂದುಗಡೆಯಾಗುತ್ತದೆ. ತತ್ವಜ್ಞಾನಿಗೆ ತನ್ನ ಸ್ವರೂಪಕ್ಕಿಂತಲೂ ಭಿನ್ನವಾದ ಪದಾರ್ಥವೇ ಇಲ್ಲದೆ ಇರುವುದರಿಂದ ಮರುವಿಕೆ ಎಲ್ಲಿಗೆ ಬಂತು? ಆ ಮರುವಿಕೆಯೇ ಬಂದಿಲ್ಲ ಅಂದಮೇಲೆ ಜ್ಞಾತರು ಅದನ್ನು ಏತು ಕೊಡೋದು ಎಲ್ಲಿ ಬಂತು? ಸ್ಮರಣೆಗೆ ತಂದು ಕೊಡೋದು ಎಲ್ಲಿ ಬಂತು? ಬರಲಿಲ್ಲ. ಮರುವಿಕೆ ಇದ್ದರೆ ಇದಕ್ಕಿದ್ದಾಗ ಒಮ್ಮೆ ಅದು ಸ್ಮೃತಿಗೆ ತಂದು ಕೊಡ್ತದೆ, ಅದುವೇ ಜ್ಞಾತರು. ಅದಕ್ಕೆ ಮೊದಲು ಜ್ಞಾತೃವಿನ ಬಗ್ಗೆ ಹೇಳಿದ್ದೇನೆ. ಈ ನುಡಿ ಅರ್ಥ ಆಗಬೇಕಾದ್ರೆ ನೋಡ್ರಿ, ಇದು ಒಂದು ಜಟಿಲ ಮುಗಿತಾ ಇದೆ. ಏನಂದರು, ಅಜ್ಞತೆ ಎಂಬುದು ತಜ್ಞರುಳು ಎಂತೂ ಇಲ್ಲವು. ತಜ್ಞರುಳು ಅಂದರೆ ತತ್ವವೇತ್ತರಲ್ಲಿ ಅಜ್ಞತೆ, ಮರೆಯುವಿಕೆ ಎಂದೂ ಇಲ್ಲ. ಯಾಕೆ? ಅವರು ತಮ್ಮ ಸ್ವರೂಪವನ್ನು ಅರ್ತಿದ್ದಾರೆ, ಶರೀರನ ಅಲ್ಲ ಅಂತ ಬಿಸಾಕಿದ್ದಾರೆ. ಮರೆಯುವತನವೇ ಇಲ್ಲ, ಎಂತೂ ಇಲ್ಲ. ಎಂತೂ ಅಜ್ಞತೆ ದೂರದ ಕಥದಿಂದ ಯಾವುದೇ ರೀತಿಯಿಂದ ತತ್ವವೇತ್ತರಲ್ಲಿ ಮರೆಯುವಿಕೆ ಇಲ್ಲದ್ದು ಕಂಡು ಬರುವುದರಿಂದ, ಕಥದಿಂದ ಅಂದ್ರೆ ಕಂಡು ಬರುವುದರಿಂದ ಪ್ರಾಜ್ಞರು ಅಂತೂ ಅದನ್ನೇ, ತತ್ವವೇತ್ತರು, ಪ್ರಾಜ್ಞರು ಅಂದರೆ ತತ್ವವೇತ್ತರು ಅಂತೂ ಅದನ್ನೇ, ಯಾವುದನ್ನ? ಅಜ್ಞತೆಯ ಅಭಾವವನ್ನು. ಅಜ್ಞತೆಯ ಅಭಾವ ಇದೆ ಅಂದ್ರೆ ಅದನ್ನು ಎತ್ತಿಕೊಡುವ ಜ್ಞಾತೃತ್ವದ ಅಭಾವನೂ ಇದೆ. ಮರೆಯುವಿಕೆ ಇಲ್ಲ. ಮರೆಯುವಿಕೆ ಇದ್ದಾಗ ಅದನ್ನು ಎತ್ತಿಕೊಡುವುದು ಜ್ಞಾತೃವಿನ ಕೆಲಸ ಆಗಿತ್ತು. ಮರೆಯುವಿಕೆ ಇಲ್ಲ ಅಂದ ಮೇಲೆ ಇದು ತಿಳಿಬೇಕಾರೆ, ದೃಶ್ಯವೇ ಇಲ್ಲ ಅಂದಮೇಲೆ ದೃಕ್ಕಂತೆ ಯಾವುದಕ್ಕಂತೆ? ದೃಶ್ಯವೇ ಇಲ್ಲ, ದೃಕ್ಕಂತೆ ಯಾವುದಕ್ಕಂತೆ? ಹಾಗಾದ್ರೆ ಮರುವಿಕೆಯೇ ಇಲ್ಲ, ಅದನ್ನು ಸ್ಮರಣೆ ಮಾಡಿ ಕೊಡೋದಕ್ಕೆ ಜ್ಞಾತೃ ಅಂತ ಹೆಂಗೆ ಅಂತೀನಿ? ಮರುವಿಕೆ ಇದ್ರೆ ಅದನ್ನು ಸ್ಮರಣೆಗೆ ತಂದು ಕೊಡುವುದಕ್ಕೆ ಜ್ಞಾತೃ ಅನ್ನಬೇಕು. ಮರುವಿಕೆ ಅನ್ನುವ ವಿಷಯವೇ ಇಲ್ಲ, ಮತ್ತು ಅದನ್ನು ತಂದು ಕೊಡೋ ಕೆಲಸ ಏನೈತೆ? ಇದಕ್ಕೆ ಕೆಲಸ ಇಲ್ಲ. ಅಂದರೆ ಕೆಲಸ ಇದ್ರದ್ದು ಇಲ್ಲ. ಇದಕ್ಕೂ ಲಯ ಹೇಳ್ತಾರೆ, ಮತ್ತೇನಿಲ್ಲ. ಇದಕ್ಕೂ ಕೆಲಸ ಇಲ್ಲ. ಈಗ ಮನಸ್ಸಿಗೂ ಕೆಲಸ ಇಲ್ಲ, ಬುದ್ಧಿಗೂ ಕೆಲಸ ಇಲ್ಲ, ಚಿತ್ತ ಅದಕ್ಕೂ ಕೆಲಸ ಇಲ್ಲ, ಅಹಂಕಾರ ಅಂತೂ ಮೊದಲಾಗೈತಿ. ಜ್ಞಾತೃತ್ವಕ್ಕೂ ಕೆಲಸ ಇಲ್ಲ. ಕೆಲಸ ಇಲ್ಲ ಅಂದಮೇಲೆ ಕೆಟ್ಟದ್ದಲ್ಲವೇ ಅದು? ಅಲ್ಲಿಗೆ ಅನ್ವಯ ಕೆಟ್ಟದ್ದಲ್ಲವೇ? ಜ್ಞಾತೃತ್ವದ ಲಯವೆಂದು ಸುಜ್ಞಾನಿಗಳಿಗೆ ಪ್ರಾಜ್ಞರು ಬೋಧಿಪರು. ಇವರು ಸುಜ್ಞಾನಿಗಳ. ಯಾಕೆ ಈ ಶಬ್ದ ಬಳಸಿರ್ಬೇಕು ನಿಜಗೊಂಡ್ರು ಅಂತ ಕೇಳಿದರೆ, ಮೈತ್ರೇಯಿ ಅತ್ಯಂತ ಪವಿತ್ರವಾದ ಅಂತಃಕರಣವುಳ್ಳವರು. ಅದರಂತೆ ಯಾರು ಪವಿತ್ರವಾದ ಅಂತಃಕರಣವನ್ನು ಮಾಡಿಕೊಂಡು ಬಂದು ಕೇಳಲಿಕ್ಕೆ ಕೊಡುತ್ತಿದ್ದಾರೆಯೋ ಅವರು ಸುಜ್ಞಾನಿಗಳು. ಭಾಳ ದೂರಿಲ್ಲ. ತತ್ವವೇತ್ತನಿಗೂ ಸುಜ್ಞಾನಿಗೂ ಭಾಳ ದೂರಿಲ್ಲ. ಉಲ್ಟಾ ನಿಲ್ಲುವುದಟ್ಟ ಕೆಲಸತೆ ಇಲ್ಲಿ, ಮತ್ತೇನೂ ಇಲ್ಲ. ಇಲ್ಲಿ ಸಹಜ ತಿಳಿದದ್ದು ಸಹಜ ಆಗಿದೆ ತತ್ವಜ್ಞಾನಿಗೆ, ಇವನಿಗಿನ್ನೂ ಸಹಜ ಆಗಿಲ್ಲ. ಸಹಜ ಆಗೋದಷ್ಟ ಬಾಕಿ. ಗೊತ್ತಾಯ್ತಲ್ಲ, ಮೊದಲೊಂದು ದೃಷ್ಟಾಂತ ಮಾಡಿದ್ದೆ. ಹೆಂಗೆ ನಿಂತಿದ್ರು, ಹೆಂಗೆ ನಿಂತರ ಆಯಿತು, ಒಂದೇ ಕಡೆ ಮುಖ. ಸಹಜವಾಗಿ ತತ್ವಜ್ಞಾನಿಗೆ ನಾನು ಅಖಂಡ ಚೈತನ್ಯ ಅನ್ನೋದು ಸಹಜ ಆಗೈತದ. ಮತ್ತಲ್ಲಿ ಅನುಸಂಧಾನ ಇಲ್ಲ, ಏನೂ ಇಲ್ಲ. ಇವನಿಗಿನ್ನೂ ಸ್ವಲ್ಪ ಅನುಸಂಧಾನದ ಕರ್ತವ್ಯ ಇದೆ. ಶ್ರವಣ, ಮನನ, ನಿಧಿಧ್ಯಾಸನ. ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆ ಇನ್ನೂ ಬಂದಿಲ್ಲ.
ಶ್ರವಣ ಮಾಡ್ಯಾನ, ಮನನೂ ಮಾಡ್ಯಾನ, ಗೊತ್ತಾಗೈತಿ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಅನ್ನೋದು ಗೊತ್ತಾಗೈತಿ. ಪರಂತು ಆ ಬ್ರಹ್ಮ ನಾನು ಅನ್ನೋದು ಗೊತ್ತಾಗೈತಿ, ಇಲ್ಲ ಅಂತಿಲ್ಲ, ಆದರೆ ಸಹಜ ಆಗಿಲ್ಲ. ಅದಕ್ಕೆ ದೃಷ್ಟಾಂತ ಕೊಟ್ಟಾರೆ ನೋಡಿ. ಮೊನ್ನೆ ಒಂದು ಮಾವಿನ ಗಿಡ, 2 ರೇಂಬಿ, ಒಂದು ರೇಂಬೆಯಲ್ಲಿ ಸಾಕಷ್ಟು ಕಾಯಿ ಆಗಿತ್ತು, ಅದು ಬಗ್ಗಿತ್ತು. ಇನ್ನೊಂದು ಕಾಯಿ ಇಲ್ಲ ಅದ್ರಾಗ, ಹಿಂಗೆ ಜಗ್ಗಿ ಹಿಡ್ಕೊಂಡು ನಿಂತಾರೆ, ಅದು ಬಗ್ಗೈತಿ. ಅದು ಕೈ ಬಿಟ್ರೆ ಮ್ಯಾಲ್ಕೆ ಹೋಗೋದು, ಇದೇನು ಮ್ಯಾಲ್ಕೂ ಹೋಗೋದಿಲ್ಲ ಕೆಳಕ್ಕೂ ಹೋಗೋದಿಲ್ಲ, ಕಾಯಿ ಇದ್ದದ್ದು. ಕಾಯಿ ಇದ್ದ ರೆಂಬಿ ತತ್ವಜ್ಞಾನಿ, ಜಗ್ಗಿ ಹಿಡ್ಕೊಂಡು ನಿಂತದ್ದು ಸಾಧಕ, ನಿಧಿಧ್ಯಾಸನದಲ್ಲಿ ಇದ್ದಾನೆ. ಅದಕ್ಕೆ ಅವಾಗ ಸುಜ್ಞ ಅಂತ ಕರೀತಾರೆ, ಮತ್ತೇನಿಲ್ಲ. ಸುಜ್ಞಾನಿಗಳಿಗೆ ಬೋಧಿಪರು. ಯಾರನ್ನು ಇಟ್ಕೊಂಡು ಸುಜ್ಞಾನಿಗಳಂದರು? ಜಗತ್ತಿನಾಗಿರೋರ್ನೆಲ್ಲ ಇಟ್ಕೊಂಡು ಸುಜ್ಞಾನಿಗಳಂದರು. ಜಗತ್ತಿನಾಗಿದ್ದವ್ರನ್ನೆಲ್ಲ ಇಟ್ಕೊಂಡ್ರು, ಅವರ ಮಧ್ಯದಲ್ಲಿ ಇವನು ಸುಜ್ಞಾನಿ. ಯಾಕೆ? ಏನನ್ನು ಮಾಡುವುದಕ್ಕಾಗಿ ಪ್ರತಿಜ್ಞೆ ಮಾಡಿ ಬಂದಿದ್ದಾನೆಯೋ ಅದನ್ನು ಮಾಡುವ ಮಾರ್ಗದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಆದ್ದರಿಂದ ಈತನು ಸುಜ್ಞ ಅಂತ ಕರೆದಾರೆ. ಇಲ್ಲಿ ನೋಡ್ರಿ, ಬರೆದ್ದಾರೆ ಅವ್ರು, ಬರೆದದ್ದನ್ನು ಹೇಳುವರು ಮತ್ತೇನಂತ. ಸುಜ್ಞಾನಿಗಳಿಗೆ ಬೋಧಿಸುವರು. ಸುಜ್ಞಾನಿಗಳಿಗೆ ಅಂದರೆ ಉತ್ತಮ ಜಿಜ್ಞಾಸುಗಳಿಗೆ ಇದು ತಿಳಿಯುತ್ತದೆ. ಇಲ್ಲ ಅಂದ್ರೆ ಕೇಳ್ತೇವೆ, ಇಲ್ಲಿ ಬಿಡ್ತೇವೆ, ಇಷ್ಟೇ, ಮತ್ತೇನಿಲ್ಲ. ಕೇಳ್ತೇವೆ, ಮತ್ತು ಇಲ್ಲಿ ಹೇಳುವಾಗ ಹೌದು ಅನ್ನಿಸ್ತದೆ, ಕರೆ ಅಲ್ಲಿ ನಾವು ನಿಂತಿಲ್ಲ. ಅಲ್ಲಿ ನಾವು ನಿಂತಾಗ ಏನಾಯಿತು, ಇಲ್ಲಿಂದ ಇಲ್ಲಿ ದಾಟಿತು. ಆದರೆ ಒಂದು ಉಪನಿಷತ್ತು ಅಂತದ, ಏನಂತದ, ನೀ ನಿರಂತರ ಚಿಂತನೆ ಮಾಡೋ, ಏನಂತ, ಅಹಂ ಬ್ರಹ್ಮಾಸ್ಮಿ ಅಂತ. ಇಲ್ಲಿಗೆ ಬಂದ ಮೇಲೆ ನಾನು ಹೇಳೋದು ಮತ್ತು ಮೊದಲ ಅಲ್ಲ, ಇನ್ನೂ ಗುರುಗಳ ಸನ್ನಿಧಿಗೆ ಬಂದಿಲ್ಲ, ಶಾಸ್ತ್ರಾಣ ಕೇಳಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅನ್ನೋಂಥ ಅವಾಗ ಅನ್ವಯ ಆಗೋದಲ್ಲ. ಯಾರಿಗೆ ಅನ್ವಯ ಆಗಬೇಕು ಅವರಿಗೆ ಹೊಂದಿಸ್ಬೇಕು. ಅದಕ್ಕೆ ಇಲ್ಲಿ ಬಂದಾಗ ಅದು ದೃಢ ಆಗುವವರೆಗೆ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಚಿಂತನೆ ಇರಲಿ, ದೃಢ ಆಗುವವರೆಗೆ. ದೃಢ ಆದಮೇಲೆ ಸಹಜ, ಆವಾಗ ನೀನು ಸಹಜವಾಗಿ ತತ್ವಜ್ಞಾನಿ ಅಂತೆ ಆಗುತ್ತೆ. ಈಗ ಸುಜ್ಞಾನಿನಿ. ಈಗ ಪ್ರಾಜ್ಞರು ಅನ್ನೋದಕ್ಕೆ ತತ್ವಜ್ಞಾನಿಗಳು ಅಂತ. ಇವು ಉನ್ನತ ಮಟ್ಟದ ಸಾಧಕ. ಸಾಧಕರುಗಳಿಗೆ ಹೀಗೆ ಹೇಳುತ್ತಾರೆ ಅಂತ ಇಲ್ಲಿ ಜೋಡಿಸಿಕೊಂಡ್ರೆ ಜ್ಞಾತೃತ್ವದ ಲಯ. ಮನ, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತ ಅಂತ ಒಂದು ಅಂಗೀಕಾರ ಮಾಡಿದ್ದೇವೆ ಅಲ್ಲಿ. ಇದನ್ನು ಇಟ್ಕೊಂಡಿದ್ದಾರೆ. ಮತ್ತು ನಾವು ಜ್ಞಾತ ಅಂದ್ಕೊಳ್ಳೆ ಒಮ್ಮೆ ಆತ್ಮತತ್ವಕ್ಕೆ ಹೋದೀವಿ, ಅದರ ಲಯ ಅಂತ ಹೇಳಿರಿ ಏನಾದಿತ್ತು? ಆಗೋದಿಲ್ಲ. ಅದರ ಲಯ ಯಾಕೆ ಬರೋದಿಲ್ಲ? ಹೇಳೋರು ಬೇಕಲ್ಲ. ಅದರ ಲಯ ಅಲ್ಲ. ಜ್ಞಾತೃತ್ವ ಅಂದರೆ ಇಲ್ಲಿ ಅಂತಃಕರಣದ ಒಂದು ವೃತ್ತಿ ಅಷ್ಟೇ. ಸುಜ್ಞಾನಿಗಳಿಗೆ ಬೋಧಿಪರು. ದೃಷ್ಟಾಂತ ಕೊಡ್ತಾರೆ ನೋಡ್ರಿ ಅವರು ಮುಂದೆ. ದೃಶ್ಯಮಿರಲು ತನ್ನನು ಅದು ಮರೆಸುಗುಂ, ಇಂತು ದೃಶ್ಯಮಿಲ್ಲಾಗಿ ಮರೆಸಲಿಲ್ಲ. ದೃಶ್ಯ ವಿಲಕ್ಷಣನಿಗೆ ಮರೆಯಿಲ್ಲಾಗಿ ದೃಶ್ಯ ಮಾಯಾಲಯವತು ತಾನೇ. ಈಗ ಮಾಯಾಲಯ ಹೇಳ್ತಾರೆ. ಮಾಯಾ ಅಂದ್ರೇನು? ಜಗತ್ತೇ ಮಾಯೆ, ಮತ್ತೇನಿಲ್ಲ. ಮಾಯಾ ಅಂದರೆ ಜಗತ್ತೇ ಮಾಯೆ. ಯಾಕೆ ಮಾಯಾ ಅಂತಾರೆ ಇದಕ್ಕೆ ಅನ್ನೋದು ಸಾಕಷ್ಟು ಸಲ ಕೇಳ್ಕೊಂಬಂದೇವಿ. ಇಲ್ಲದ್ದು ಇದ್ದಂತೆ ತೋರುತ್ತದೆ, ಅದುವೇ ಮಾಯೆ. ಈ ಮಾಯಾ ಪ್ರಪಂಚದಲ್ಲಿ ಇದ್ದುಕೊಂಡ ಚರ್ಚೆ ನಡೆದತ್ತೆ. ಎಷ್ಟು ಮಜಾ ಆಯ್ತು ನೋಡ್ರಿ. ಇಲ್ಲದ್ದು ಇದ್ದಂತೆ ತೋರುತ್ತದೆ ಜಗತ್ತು, ಅದು ಮಾಯೆ ಅಂದಿವಿ. ಮತ್ತೀಗ ಹೇಳೋದು ಕೇಳೋದು ಎಲ್ಲಿ ನಡೆದತಿ? ಇದು ಈ ಪ್ರಪಂಚದಲ್ಲೇ ನಡೆದತಿ. ಅದಕ್ಕೆ ನಮ್ಮ ಶಾಸ್ತ್ರವೂ ಸುಳ್ಳು, ಹೇಳೋದು ಸುಳ್ಳು, ಕೇಳೋದು ಸುಳ್ಳು ಅಂತ ಕೊನೆಗೆ ಹೇಳ್ತೇವೆ, ಮೊದಲಲ್ಲ. ಕೊನೆಗೆ ಅಂದ್ರೆ ತತ್ವ ಸಾಕ್ಷಾತ್ಕಾರ ಆದವನಿಗೆ ಇದು ಅಭಿಪ್ರಾಯ ಹೊಂದುಗಡೆ ಆಗುವಂಥದ್ದು. ಈಗ ಏನಂತಾರೆ? ಮಾಯೆ ಇಲ್ಲ ಅಂತಾರೆ. ಯಾರಿಗೆ? ತತ್ವಜ್ಞಾನಿಗೆ. ಮಾಯೆ ಇಲ್ಲ ಅಂತ ಹೇಳೋದು ತತ್ವಜ್ಞಾನಿಗೆ, ನಿಮಗೆ ಅಲ್ಲ. ನಿಮಗೆ ಮಾಯೆ ಇದೆ ಅಂತ ಇಲ್ಲಿ ಬಂದು ಕುಂತಿದ್ದೀವಿ. ಮತ್ತು ಇಲ್ದಿರಿ ಇಲ್ಲಿ ಯಾಕೆ ಬರ್ತಿದ್ದೀವಿ? ಏನು ಕೆಲಸ ಇತ್ತು? ತತ್ವಜ್ಞಾನಿಯ ದೃಷ್ಟಿಯಿಂದ ಹೇಳುವ ಮಾತುಗಳು ನಮಗೆ ಅನ್ವಯ ಮಾಡಿಕೊಳ್ಳಬಾರದು. ಅದನ್ನು ಸಾಧಿಸುವ ಛಲ ಇರಬೇಕು. ಶಾಸ್ತ್ರದ ಮರ್ಯಾದೆ ಏನು? ಅದನ್ನು ಸಾಧಿಸುವ ಛಲ ಇರಬೇಕು ನಮ್ಮಲ್ಲಿ. ನೋಡ್ರಿ ಎಷ್ಟು ಚಂದ ಬರೆದ್ದಾರೆ. ದೃಶ್ಯಮಿರಲು, ತೋರುವಂತಹ ವಸ್ತುವು ಇರಲು, ತನ್ನನು ಅದು ಮರೆಸುಗುಂ, ತನ್ನ ಸ್ವರೂಪಕ್ಕೆ ಅದು ಆವರಣ ಮಾಡಬಹುದು. ಮರೆಸುಗುಂ ಮಾಡಬಹುದು. ಮರೆಸುಗುಂ ಇಂತು
ದೃಶ್ಯಮಿಲ್ಲಾಗಿ ಮೇಲೆ ಹೇಳಿದ ಪ್ರಕಾರ ದೃಶ್ಯ ಪದಾರ್ಥವು ಯಾವುದೂ ಇಲ್ಲದ್ದರಿಂದ ದೃಶ್ಯಂ ಇಲ್ಲಾಗಿ ಮರೆಸಲಿಲ್ಲ, ಸ್ವರೂಪದ ಮೇಲೆ ಆವರಣ ಮಾಡಲಿಲ್ಲ. ದೃಶ್ಯ ವಿಲಕ್ಷಣನಿಗೆ ದೃಶ್ಯಕ್ಕಿಂತಲೂ ನೋಡುವವ ಬೇರೆ ಇರ್ತಾನೆ. ದೃಶ್ಯ ವಿಲಕ್ಷಣನಿಗೆ ದೃಶ್ಯನೂ ಅಲ್ಲ, ದೃಶ್ಯ ವಿಲಕ್ಷಣ ಅಂದ್ರೆ ದೃಗ್ಗ ಅಂತ ಇಟ್ಕೊಡ್ರಿ. ದೃಗ್ಗನೂ ಅಲ್ಲ ನೋಡಿದ್ರೆ ದೃಶ್ಯ ವಿಲಕ್ಷಣನಿಗೆ ಮರೆಯಿಲ್ಲಾಗಿ ದೃಶ್ಯಕ್ಕಿಂತಲೂ ಬೇರೆಯಾಗಿರುವಂತಹ ವಸ್ತುವಿಗೆ ಆವರಣ ಇಲ್ಲ. ದೃಶ್ಯಕ್ಕಿಂತ ಬೇರೆಯಾಗಿರುವ ವಸ್ತು ಯಾವುದು ಅನ್ನೋದನ್ನು ನೋಡೋಣ ವಿಲಕ್ಷಣನಾಗಿ. ಇದು ತೋರ್ತದೆ, ಇನ್ನೊಂದು ತೋರೋದಿಲ್ಲ. ಅದು ಯಾವುದು ಅನ್ನೋದು ಹೇಳ್ತೇನೆ ಆಮೇಲೆ. ದೃಶ್ಯ ವಿಲಕ್ಷಣೆಗೆ ಮರೆಯಿಲ್ಲಾಗಿ ದೃಶ್ಯ ಮಾಯಾಲಯವು ಅದು ತಾನೇ. ಈಗ ದೃಶ್ಯಕ್ಕಿಂತ ವಿಲಕ್ಷಣ ಅಂತ ಒಂದು ಶಬ್ದ ಬರೆದ್ರು ಅವರು. ಸತ್ಯಕ್ಕೆ ವಿಲಕ್ಷಣವಾದದ್ದು ಅಸತ್, ಸುಖಕ್ಕೆ ವಿಲಕ್ಷಣವಾದದ್ದು ದುಃಖ. ಅಂದ್ರೆ ವಿರುದ್ಧ ಲಕ್ಷಣ ಅಂತ ಮತ್ತೇನಿಲ್ಲ. ವಿಲಕ್ಷಣ ಅಂದ್ರೆ ಏನು? ವಿರುದ್ಧ ಲಕ್ಷಣ, ದುಃಖ. ಈಗ ದೃಶ್ಯ ಪದಾರ್ಥ ಅಂದ್ರೆ ಮಾಯೆ, ಜಗತ್ತು. ಇದಕ್ಕಿಂತಲೂ ವಿಲಕ್ಷಣ ಯಾರು ಅಂತ ಕೇಳಿದ್ರೆ ವಿರುದ್ಧ ಸ್ವಭಾವ ನಾವು. ಇದು ತೋರ್ತದೆ, ಅವನು ತೋರುವುದಿಲ್ಲ, ಅಥವಾ ಅದು ತೋರುವುದಿಲ್ಲ. ಯಾವುದದು? ನಮ್ಮ ನಿಮ್ಮೆಲ್ಲರ ಸ್ವರೂಪವಾಗಿರುವ ಅಖಂಡ ಚೈತನ್ಯ ತೋರುವುದಿಲ್ಲ. ತೋರ್ತದ ಅನ್ರಿ, ತೋರ್ತದ ಅನ್ರಿ. ನಿಮ್ಮ ಸ್ವರೂಪ ನಿಮಗೆ ತೋರ್ತದ ಅನ್ರಿ. ತೋರ್ತದ ಅಂದ್ರೆ ದ್ವೈತಾಪತಿ ಬರ್ತದೆ. ಉಪನಿಷತ್ತೆಲ್ಲ ಬಿದ್ದು ಹೋಗ್ತಾವ. ನ ತತ್ರ ಚತುರ್ಗಚ್ಚತಿ ನ ವಾಗ್ಗಚ್ಚತಿ ನ ಮನಃ ನ ವಿದ್ಮಃ ನ ವಿಜಾನೀಮಃ, ಇವೆಲ್ಲ ಬಿದ್ದು ಹೋಗ್ತಾವ. ಅವಾಂಗ್ಮಾನಸ ಗೋಚರತ್ವ ಅಂತ ಬರೀತಾರೆ ಇವರೇ ಒಂದು ಕಡೆ. ಅವಾಂಗ್ಮಾನಸ ಗೋಚರತ್ವ ಅಂದ್ರೆ ಯಾವುದಕ್ಕೂ ವಿಷಯ ಅಲ್ಲ ಆತ್ಮತತ್ವ ಅಂತ ಅಭಿಪ್ರಾಯ. ಈಗ ದೃಶ್ಯ ಆದದ್ದು ಮಾಯೆ ಆಯಿತು, ದೃಶ್ಯವಲ್ಲದ್ದು ಆತ್ಮತತ್ವ, ಅದು ತೋರುವುದು ಅಲ್ಲ. ಆದರೆ ಇಲ್ಲ ಅಂತ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮಾನ್ಯ ಹೇಳಿದ್ದೇನೆ, ವ್ಯವಹಾರ ಎಲ್ಲ ಅದರ ಕೂಡ. ಲೌಕಿಕ ವ್ಯವಹಾರಕ್ಕೂ ಅದ ಆಧಾರ. ಪರಂತು ನಾವೇನು ತಿಳ್ಕೊಂಡಿದ್ದೇವೆ? ಅದನ್ನು ಬಿಟ್ಟು ವ್ಯವಹಾರ ಇದೆ ಅಂತ ತಿಳ್ಕೊಂಡಿದ್ದೇವೆ. ದೃಷ್ಟಾಂತ ಕೊಟ್ಟಿದ್ದೇನೆ ಈ ಪೂರ್ವದಲ್ಲಿ, ಅದಕ್ಕೆ ನೆನಪುಳಿಯೋದಿಲ್ಲ. ವಧುವರರ ನಿಶ್ಚಯ ಮಾಡ್ತಾರಲ್ಲ, ಏನು ನೋಡಿ ನಿಶ್ಚಯ ಮಾಡ್ತೀರಿ ಅಂದ್ರೆ ರೂಪ ನೋಡಿ ನಿಶ್ಚಯ ಮಾಡ್ತೀರಿ. ಕಲ್ಯಾಣ ಮಾಡಬೇಕಾದ್ರೂ ಹುಡುಗ ಹಾರ್ಟ್ ಅಟ್ಯಾಕ್ ಆಯಿತು, ಮತ್ತು ಕೊಡ್ರಿ ಅಕ್ಕಿ ಕಾಲು ಹಾಕ್ರಲ್ಲ, ಆ ಬಾಡಿ ಅಲ್ಲೇ ಕೂತದ. ಹುಡುಗನ ಬಾಡಿ ಅಲ್ಲೇ ಐತಿ, ಹುಡುಗಿದಾಳ. ನೀವು ಕೊಟ್ಟದ್ದು ಏನು ನೋಡಿ ಕೊಟ್ರಿ? ಶರೀರ ನೋಡಿ ಕೊಟ್ರಿ. ಮತ್ತು ಹುಡುಗ ಹಾರ್ಟ್ ಅಟ್ಯಾಕ್ ಆಗೈತಿ, ಜೀವಾತ್ಮ ಹೋಗೈತಿ, ಜೀವಚೇತನ ಹೋಗೈತಿ. ಅಕ್ಕಿ ಕಾಲು ಹಾಕಕ್ಕೆ ಬರೋದಿಲ್ಲ. ಮತ್ತು ನೀವು ಕೊಟ್ಟದ್ದು ಯಾರಿಗೆ? ಜೀವಚೇತನ ಕೊಟ್ಟಿದ್ರು, ಏನು ಬಾಡಿ ಕೊಟ್ಟಿದ್ರು? ಮಜಾ ಇಲ್ಲ. ಜೀವಚೇತನ ಖಂಡಿತ ನೋಡಿದ್ರ? ನೋಡದೆ ಇದ್ರೂ ಕೂಡ ಅದಕ್ಕೆ ಕೊಟ್ಟಿದ್ದೀವಿ. ಯಾಕಂದ್ರೆ ಇದ್ರಾಗ ಇರುವುದೇ ಚೈತನ್ಯ. ಇದ್ರಾಗ ಚೈತನ್ಯ ಇಲ್ಲದೆ ಹೋದ್ರೆ ಇದಂಗಿರ್ತದೆ. ದೃಶ್ಯ ಶರೀರ, ಅದೃಶ್ಯ ಜೀವಚೇತನ, ಇಲ್ಲೇ ಜೋಡಿಸ್ಬಿಡೋಣ. ಇದು ತೋರ್ತದ, ಅದು ತೋರುವುದಿಲ್ಲ. ಆದರೆ ಇಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವೇ ಜಸ್ತಿ ಅಲುಪ್ತ ಪ್ರಕಾಶ ತತ್ವ ಅಂತ ಲಕ್ಷಲ್ಲಿ ಮಾಡಿರ್ತಾರೆ. ಆದರೆ ಅದನ್ನು ಇಲ್ಲಿ ಹೊಂದಿಸೋದು ಅಷ್ಟೇ ನಮ್ಮ ಕೆಲಸ, ಮತ್ತೇನಿಲ್ಲ. ಎಲ್ಲ ಮೊದಲು ರೆಡಿ ಮಾಡಿಟ್ಟಾರ ಅಡಿಗೆ. ಇಲ್ಲಿ ಹೇಳೋಣ ಕೆಲಸ ಏನಾದ್ರೆ ನೀಡೋದು ಅಷ್ಟೇ ಕೆಲಸ, ಮತ್ತೇನಿಲ್ಲ. ನೋಡ್ರಿ, ಸುಂದರವಾಗಿ ಅರ್ಥ ಆಗಿರ್ಬೋದು ಅಂತೇನೆ ನಾನು. ದೃಶ್ಯಂ ಇರಲು ತನ್ನನ್ನು ಅದು ಮರಸುಗಂ. ದೃಶ್ಯ ಇದ್ರೆ ತನ್ನನ್ನು ಆವರಣ ಮಾಡ್ತಾಯಿತ್ತು. ದೃಶ್ಯವೇ ಇಲ್ಲ, ತನ್ನ ಸ್ವರೂಪದ ಮೇಲೆ ಆವರಣ ಇಲ್ಲ. ಅಂದ್ರೆ ಆತ್ಮತತ್ವದ ಮೇಲೆ ಆವರಣ ಇಲ್ಲ. ಎಂತೂ ದೃಶ್ಯಂ ಇಲ್ಲಾಗಿ ಮರೆಸಲಿಲ್ಲ. ದೃಶ್ಯ ಪದಾರ್ಥ ಅಂದ್ರೆ ಮಾಯ ಇಲ್ಲಾಗಿ ಆತ್ಮನನ್ನು ಆವರಣ ಮಾಡಲಿಲ್ಲ, ತತ್ವಜ್ಞಾನಿಯ ಸ್ವರೂಪವನ್ನು ಆವರಣ ಮಾಡಲಿಲ್ಲ ಅಂತಿದ್ರ ಅರ್ಥ. ಮರೆಸಲಿಲ್ಲ. ದೃಶ್ಯ ವಿಲಕ್ಷಣನಿಗೆ ಮರೆಯಿಲ್ಲಾಗಿ
ದೃಶ್ಯ ವಿಲಕ್ಷಣೆಗೆ ಮರೆ ಇಲ್ಲ, ಯಾಕಂದರೆ ಆವರಣವು ಇಲ್ಲಾಗಿ. ದೃಶ್ಯ ಮಾಯಾ ಲಯವು ಅದು ತಾನೇ. ಮಾಯೆ ಅವನ ಮೇಲೆ ಆವರಣ ಮಾಡಲಿಲ್ಲ. ಯಾರ ಮೇಲೆ? ತತ್ವಜ್ಞಾನಿಯ ಮೇಲೆ. ಅಜ್ಞಾನಿಗಳ ಮೇಲೆ ಆವರಣ ಆಗೈತೆ, ಅದಕ್ಕೆ ಇವ್ರಿಗೆ ಅಜ್ಞಾನಿಗಳಂತ ಕರಿತೇವೆ. ಅವನ ಮೇಲೆ ಆವರಣ ಮಾಯೆ ಕರ್ತವ್ಯ ಏನಪ್ಪ? ಆವರಣ ಮಾಡೋದು ಅದರ ಕರ್ತವ್ಯ. ಕರ್ತವ್ಯ ಏನಪ್ಪ? ಪದಾರ್ಥಗಳನ್ನು ಕಾಣದಂತೆ ಮಾಡುವುದು ಕತ್ತಲೆಯ ಕರ್ತವ್ಯ. ಇದು ಗೊತ್ತಾಗ್ತೈತೆ. ಮಾಯೆ ಅಂತಃಕರಣ ಅವಚ್ಛಿನ್ನ ಚೇತನದ ಮೇಲೆ ಆವರಣ ಮಾಡ್ತದೆ ಮಾಯೆ, ಅಥವಾ ಅವಿದ್ಯೆ. ಅವೆಲ್ಲ ಪರ್ಯಾಯ ಪದ. ಅವಿದ್ಯೆ ಅಂತಃಕರಣ ಅವಚ್ಛಿನ್ನ ಚೇತನದ ಮೇಲೆ ಆವರಣ ಮಾಡೋಣದರಿಂದ ಇವೇನಾಗ್ತಾನ? ಜೀವಪ್ಪಾಕಾನ. ಇನ್ನು ಮಾಯೆಯ ಲಕ್ಷಣವನ್ನು ಹೇಳ್ಯಾರ. ಏನು ಹೇಳ್ಯಾರು? ಸ್ವ ಅಭಾವ ಅಧಿಕರಣೆ, ಸ್ವಭಾವ ಅಧಿಕರಣೆ ಅತ್ಯಂತ ಭಾವ ಪ್ರತಿಯೋಗಿತ್ವಂ. ಮಾಯೆಗೆ ಏನು ಲಕ್ಷಣ ಹೇಳ್ಯಾರ ಅಂದ್ರೆ, ತನ್ನ ಅಭಾವದ ಅಧಿಕರಣದಲ್ಲಿ ಯಾವುದು ತೋರುತ್ತದೆಯೋ ಅದು ಮಾಯೆ. ಲಕ್ಷಣ ಹೇಳಿದಾಗ ಸ್ವಲ್ಪ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಬಿಡಿಸಿ ಹೇಳ್ತೇನೆ, ಅದೇನು ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ಮಾಯೆ ತತ್ವಜ್ಞಾನಿಯ ಸ್ವರೂಪದ ಮೇಲೆ ಆವರಣ ಮಾಡಿಲ್ಲ. ಆವರಣ ಹೋಗೈತಿ, ಈಗ ಆವರಣ ಮಾಡೋ ತಾಕತ್ತು ಅದಕ್ಕಿಲ್ಲ. ಅದಕ್ಕೆ ಮಾಯಾಲಯ ಅಂತ ತತ್ವಜ್ಞಾನಿಯ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ತನ್ನ ಅಭಾವದ ಅಧಿಕರಣದಲ್ಲಿ ಯಾವುದು ಇರುತ್ತದೆಯೋ ಅದು ಮಾಯೆ ಅಂತ ಕರೆದಿವಿ. ದೃಷ್ಟಾಂತ ಮಾಡೋಣ. ಕಪ್ಪೆಯ ಚಿಪ್ಪಿನಲ್ಲಿ ಎಂದೆಂದೂ ಬೆಳ್ಳಿ ಇಲ್ಲ. ಕಪ್ಪೆಯ ಚಿಪ್ಪು ಬೆಳ್ಳಿಯ ಅಭಾವಕ್ಕೆ ಆಧಾರ. ಆದರೆ ಅಲ್ಲಿ ಬೆಳ್ಳಿ ತೋರ್ತಾ ಇದೆ. ಸ್ವ ಅಭಾವ ಅಧಿಕರಣೆ ಅತ್ಯಂತ ಅಭಾವ ಪ್ರತಿಯೋಗಿತ್ವಂ. ಬರೇ ತೋರುದಲ್ಲ, ಅತ್ಯಂತ ಅಭಾವ ಪ್ರತಿಯೋಗಿತ್ವಂ. ಬೆಳ್ಳಿ ಎಂದೂ ಇಲ್ಲ. ಇಲ್ಲಿ ಭೂತಕಾಲದಲ್ಲಿಲ್ಲ. ಕಪ್ಪೆ ಚಿಪ್ಪಿನ ಜ್ಞಾನ ಆದಮೇಲೆ ಇರುವುದಿಲ್ಲ. ಈಗ ತೋರುವಾಗರ ಅದೇನು ಅಂದ್ರೆ ತೋರುವಾಗೂ ಇಲ್ಲ. ಒಂದು ವೇಳೆ ತೋರುವಾಗಿದ್ದದಾರ ಒಂದಿಷ್ಟು ಕಪ್ಪೆ ಚಿಪ್ಪು ತೊಗೊಂಡು ಬಂದು ಅದ್ರಾಗಿನ ಬೆಳ್ಳಿ ತಗೊಂಡು ಆಭರಣ ಮಾಡಿಸ್ಬೋದಾಗಿತ್ತಲ್ಲ. ಕೆಲವು ಮಂದಿ ಇದ್ದಾರೆ, ವಾದ ವಿವಾದ ಮಾಡೋರು. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಂಶ ಇರ್ತಾವಂತ ಹೇಳೋರು ಅದಾರೆ ಕೆಲವು ಜನ. ಅವ್ರಿಗೆಲ್ಲ ಉತ್ತರ ಕೊಟ್ಟಾರೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಂಶ ಇದೆ ಅನುಪರಿಮಾಣದಲ್ಲಿ ಎಲ್ಲಿ ಬೆಳ್ಳಿ ಅಂಶ ಇದೆ ಇದ್ದಲ್ಲೇ ತೋರ್ತದೆ ಅಂತ ಹೇಳೋರು ಇದ್ದಾರೆ, ಸತ್ಖ್ಯಾತಿವಾದಿಗಳು. ಅವಾಗ ಉತ್ತರ ಕೊಟ್ರು. ಅವರು ಏನು ಕೊಟ್ಟರು? ಆಯ್ತಪ್ಪ, ನೀ ಹೇಳ್ದಂಗೆ ಒಪ್ಪೋನು. ನಿನಗೇನು ಬಹುಮಾನ ಕೊಡ್ತೇವೆ ಅಂದ್ರೆ ಒಂದು 4 ಕ್ವಿಂಟಲ್ ಕಪ್ಪೆ ಚಿಪ್ ತರಿಸ್ತೇವೆ, ನೀನು ಮುಂದೆ ಇಡ್ತೇವೆ, ಅದಕ್ಕೆ ದಹನ ಮಾಡೋನು, ಅದ್ರಾಗ ಏನು ಬೆಳ್ಳಿ ಸಿಗ್ತೈತೆಲ್ಲ ತೊಗೊಂಡು ಹೋಗು. ಆದರೆ ಬೆಳ್ಳಿ ಐತೇನಂದ್ರೆ ಇಲ್ಲ. ಹಾಗೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಎಂದೆಂದೂ ಇಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಭಾವ ಅಂತಿಲ್ಲ, ಅತ್ಯಂತ ಅಭಾವ. ಬೆಳ್ಳಿಯಲ್ಲಿ ಇಲ್ಲ. ಇದು ಮಾಯಾ ಲಕ್ಷಣ. ಸ್ವಾಧಿಕರಣೆ ಅತ್ಯಂತ ಅಭಾವ ಪ್ರತಿಯೋಗಿತ್ವ ಮಾಯಾಯ ಲಕ್ಷಣ. ಮಾಯೆಯ ಲಕ್ಷಣ ಅಂತ ಬರೆದಾರೆ. ಇಲ್ಲಿ ಅಜ್ಞರ ದೃಷ್ಟಿಯಿಂದ ಮಾಯೆ ಇದೆ. ಇದನ್ನು ಹೇಳಲಿಕ್ಕೆ ಕಾರಣ ಏನು? ಅಜ್ಞಾನಿಗಳ ದೃಷ್ಟಿಯಿಂದ ಮಾಯಾ ಇದೆ. ಆದರೆ ತತ್ವಜ್ಞಾನಿ ತನ್ನ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಂಡವಾಗ್ಯಾನ. ಅವನ ಮೇಲೆ ಈ ಮಾಯ ಆವರಣ ಮಾಡ್ತದೇನಂದ್ರೆ ಮಾಡೋದಿಲ್ಲ. ಮತ್ತು ಮಾಯ ಆವರಣ ಮಾಡೋದಿಲ್ಲ ಅಂದ್ರೆ ತನ್ನ ಕರ್ತವ್ಯವನ್ನು ಮಾಡೋದಿಲ್ಲ ಅಂತ ಆಯಿತು ಮಾಯೆ. ಮತ್ತು ಅದು ಕೆಟ್ಟಂಗಲ್ಲೇನ? ಆ ಕೆಟ್ಟದ್ದನ್ನು ಲಯ ಅಂತ ಹೇಳ್ಕೊಂಬಂದಾರು ಪೂರ್ವದಿಂದ. ಅದಕ್ಕಾಗಿ ಇಲ್ಲಿ ಮಾಯಾ ಲಯ ಆಯಿತು. ಯಾರಿಗೆ? ತತ್ವಜ್ಞಾನಿಗೆ. ಮಾಯ ಇದೆ ಅಂದರೆ ಕಲ್ಪಿತ ಪದಾರ್ಥ. ಅದು ಮಾಯೆಯನ್ನು ನಾವು ಕಲ್ಪಿತ ಒಂದು ಪದಾರ್ಥ ಅಂತ ಅಂಗೀಕಾರ ಮಾಡಿದ್ದೇವೆ. ಹಿಂದೊಮ್ಮೆ ಅದು ಕತೆ ಹೇಳಿದ್ನಲ್ಲ, 17 ಆನೆ ಕತೆ ಹೇಳಿದ್ನಲ್ಲ ಹಿಂದೊಮ್ಮೆ, ನೆನಪೈತಿಲ್ಪ? ಯಾರು ಮಾರಾಯರು, ಒಳ್ಳೆ ಕತೆ ಅಲ್ಲ. 17 ಆನೆಯಾಗ 3 ಪಾಲು ಬರೆದೈತಿದ್ದ ಅವ್ರ ಅಪ್ಪ. ಹಿರಿ ಮಗ ಭಾಳ ಕಷ್ಟಪಟ್ಟಾನ, ಇವಾಗ ಅರ್ಧ ಭಾಗ ಕೊಡಬೇಕು. 2ನೇ ಮಗ ಅಷ್ಟು ಇಷ್ಟು ಕಷ್ಟಪಟ್ಟಾನ, ಅವಾಗ 3ನೇ ಒಂದು ಭಾಗ ಕೊಡಬೇಕು. 2ನೇ ಮಗ. 3ನೇ ಮಗ ಹುಟ್ಟಿದಾಗ ಬಾಯಾಗ ಅವಾಗ ಬಂಗಾರ ಚಮಚೇನ ಇತ್ತು.
ಅವನಿಗೂ ಪಾಲು ಕೊಡಬೇಕಾಗತ್ತೆ. 9ನೇ ಒಂದು ಭಾಗ ಅವನಿಗೆ ಕೊಡಬೇಕು ಬರೆದಿಟ್ಟ. ಈ 17 ಆನೆ ಇದಾವೆ, ಅವು ಇಟ್ಕೊಂಡಿದ್ದ. ಮಕ್ಕಳು ಹೊರಗೆ ಹಾಕ್ತಾರೆ ಉಪಾವಸ್ಥೆಯಲ್ಲಿ ಅಂತ ಇಟ್ಕೊಂಡು ಉಡ್ದದ್ದೆಲ್ಲ ಪಾಲು ಮಾಡಿ ಕೊಟ್ಟಿದ್ದ. ಹಳೆ ಕಾಲದ ಕತೆ. ಈಗ ಪಾಲ ಮಾಡಕ್ಕೆ ನಿಂತರು 3 ಮಂದಿಗೂ ಸರಿಯಾಗಿ ಪಾಲ ಮಾಡ್ಬೇಕಂತ ಹಠಕ್ಕೆ ಬೆದ್ರು. ಯಾವ ಮಾಡ್ತೀವಿ ಮಾಡ, 3 ಭಾಗ ಮಾಡು. 17 3 ಭಾಗ ಬರ್ತೇನೆ. 2 ಉಳಿತಾವೆ, 6 3 18. 1 ಉಳಿತೈತಿ. 2 ಭಾಗ ಮಾಡು. ಬರುವುದಿಲ್ಲ. 2 ಭಾಗ ಮಾಡಕ್ಕೆ ಬರುವುದಿಲ್ಲ. 3 ಭಾಗ ಮಾಡಕ್ಕೆ ಬರುವುದಿಲ್ಲ. 9 ಭಾಗ ಮಾಡು, ಅದು ಬರೋದಿಲ್ಲ. ನಮ್ಮಪ್ಪ ದಡ್ಡ ಅಂದ್ರಂತವ ಎಲ್ಲ ಕೂಡಿ ಮಾರೋದು. ನಿಮ್ಮ ಟೈಮ್ ಹಾಳು ಮಾಡ್ತೇನೆ. ಎಲ್ಲ ಕೂಡಿ ಮಾರೋದು. 3 ಮಂದಿ ಸರಿಯಾಗಿ ರೊಕ್ಕ ಹಂಚ್ಕೊಳ್ಳೋದು. ಹ್ಞೂ ಅಂತ ಹಿರಿಯ ನನಗೆ ಅರ್ಧ ಕೊಡುವಂಗಿದ್ರೆ ಮಾರೋದು. ಯಾಕೆ ನನಗೆ ಅರ್ಧ ಕೊಡೋಂತ ಬರ್ತಾರೆ ಅದ್ರ 2 ಬಂದ 3ನೇ ಒಂದು ಭಾಗ ನನಗೆ ಕೊಡುವಂಗಿದ್ರೆ ಮಾರೋದು. ಅವಾಗ ಎಷ್ಟು ಉಳಿತು? 9ನೇ ಒಂದು ಭಾಗ ಉಳಿತು. ನಾವು ಒಪ್ಪೋದಿಲ್ಲ ಅವ ಅಂದ. ಬಡ್ದಾಡಕ್ಕೆ ನಿಂತು ಬಡ್ದಾಡಿ ಎಲ್ಲಿ ಹೋಗೋದು? ಕೋರ್ಟ್ಗೆ ಹೋಗೋದು. ಮತ್ತೇನು ಇದನ್ನು ಯಾವ ಒಬ್ಬ ನೋಡಿದ. ಯಾಕರೆ ಹುಡುಗರು ಬಡ್ದಾಡ್ತೇವೆ. ಆ ವಿಲ್ ಬರೆದಿಟ್ಟಿದ್ದು ತೋರಿಸ್ತು. ನಮ್ಮಪ್ಪ ಬುದ್ಧಿ ಇಲ್ಲ, ಹೆಂಗೆ ಬರೆದಿಟ್ಟ ನೋಡು ಅಂತೆ. ಅವ ಅದು ವಿಲ್ ತೊಗೊಂಡು ಎಲ್ಲಿ ಹೋದ ಅಂದ್ರೆ ಇವ್ರ ಅಪ್ಪನ ಸ್ನೇಹಿತನ ಹತ್ತಿರ ಹೋದ. ನೋಡಪ್ಪ ಏನೋ ಬರೆದಿಟ್ಟಣಂತ ನನಗೇನು ಗೊತ್ತಾಗಲಿಲ್ಲ. ನನಗೆ ಗೊತ್ತಾದ್ರೆ ಆ ಹುಡುಗರು ಬಡ್ದಾಡಕತ್ತವ, ನನಗೆ ಗೊತ್ತಾಕತ್ತೆ ನೋಡು ಅಂದ. ಅವ್ನು ನೋಡಿದ, ಅವ್ನು ಗೊತ್ತಾಯಿತು. ಬಂದ. ಯಾಕ್ರೋ ಬಡ್ದಾಡಕತ್ತೀರಿ? ಇದ್ದ ಕತೆ ಹೇಳಿರು. ನಾಳೆ ಬಂದ 3 ಮಂದಿಗೂ ಪಾಲ ಮಾಡಿ ಕೊಡ್ತೇನೋ, ಈಗೇನು ಬಡ್ದಾಡಬೇಡ್ರಿ, ಮಕ್ಕೊಳ್ರಿ ಅಂತೇಳಿ ಅವ್ರನ್ನ ರಮಿಸಿ ಮಲಗಿಸಿ ಹಾದ. ಮರುದಿನ ಬೆಳಗ್ಗೆ ನಾಷ್ಟ ಗಿಷ್ಟ ಮುಗಿದ ಮೇಲೆ ಒಂದು ಆನೆ ಮೇಲೆ ಹಚ್ಕೊಂಡು ಬಂದವ. ಯಾಕಂದ್ರೆ ಇವ್ರ ಅಪ್ಪನ ಸ್ನೇಹಿತ ಆನೆ ಮೇಲೆ ಹಚ್ಕೊಂಡು ಬಂದ. ದೊಡ್ಡ ದೊಡ್ಡ ಮಂದಿ ಕಾರ್ ಗಾಡಿಯಾಗ ಹಚ್ಕೊಂಡು ಹೋಗ್ತಾರಲ್ಲ ಶ್ರೀಮಂತರ ಮನೆಗೆ, ಹಾಗೆ ನಮ್ಮ ಆನೆ ಒಂದು ಆನೆಯಾಗ ಕೂಡಿಸಿ ಪಾಲ ಮಾಡ್ತೇನಂತ. ಯಾರು ಬೇಡ ಅಂತಾರೆ? ಕಾಕ ಮಾಡ ಅಂದ್ರೆ ಅವ್ರ 18 ಆತ ನೋಡ್ರಿ. ಅರ್ಧ ಭಾಗ ಹಿರಿಯನಿಗೆ 9 ಆನೆ. 3ನೇ ಒಂದು ಭಾಗ 6 3 18. 3ನೇ ಒಂದು ಭಾಗ 6 1 9 1 6 15 ಅದು. 2 ಉಳಿದು 15 ಅದು. 9ನೇ ಒಂದು ಭಾಗ ಅಂದರೆ 2. ಅವ್ನಿಗೆ 2 ಕೊಟ್ಟ. ತನ್ನ ಆನೆ ತೊಗೊಂಡು ಹೋದ. 9 6 15 2 17. ಈ ಕತೆ ಒಮ್ಮೆ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳುತ್ತೇನೆ. ಇಲ್ಲಿ ಮಾಯೆ ಕಲ್ಪಿತ. ಮಾಯೆ ಕಲ್ಪಿತ ಆದ್ದರಿಂದ ತತ್ವಜ್ಞಾನಿಗೆ ಮಾಯಾ ಲಯ ಆಗಿದೆ. ತನ್ನ ಕರ್ತವ್ಯ ಮಾಡೋದಿಲ್ಲ. ತತ್ವಜ್ಞಾನಿಗೆ ಆವರಣ ಮಾಡೋದಿಲ್ಲ ಅಂತ ಅಭಿಪ್ರಾಯ. ಇನ್ನು ನೋಡಿದವ್ರಿಗೆ ಆವರಣ ಮಾಡ್ತದ. ಆದರೆ ಅವನ ದೃಷ್ಟಿಯಿಂದ ಶಾಸ್ತ್ರ ನಡೆದದ, ಇದೆಲ್ಲ ಲಯ ಆಗ್ತದೆ ಅನ್ನೋದು. ಹೀಗೆ ವಿಚಾರ ಮಾಡಿದಾಗ ಏನಾಯಿತು ಗೊತ್ತಾಯ್ತಿಲ್ಲ? ಮಾಯೆ ಲಯ ಆಯಿತು ಅಂತ ಈ ನುಡಿಯ ಅಭಿಪ್ರಾಯ. ದೃಶ್ಯಮಿರಲು ತನ್ನನು ಅದು ಮರಸುಗುಂ, ಇಂತೂ ದೃಶ್ಯಂ ಇಲ್ಲಾಗಿ ಮರಸಲಿಲ್ಲ. ದೃಶ್ಯ ವಿಲಕ್ಷಣನಿಗೆ ಮರೆಯಿಲ್ಲಾಗಿ. ದೃಶ್ಯ ವಿಲಕ್ಷಣ ಅಂದರೆ ಹೇಳಿದ್ನಿಲ್ಲ, ಆ ಥರ ಬಗ್ಗೆ ಕತೆ ಹೇಳಿದ್ನಿ. ವಿಲಕ್ಷಣ ಮರೆಯಿಲ್ಲಾಗಿ. ದೃಶ್ಯ ಮಾಯಾ ಲಯವು ಅದು ತಾನೇ. ದೃಶ್ಯವೇ ಮಾಯೆ, ಮಾಯಾ ಲಯವು ಅದು ತಾನೇ ಅಂತ ಇದನ್ನು ಮುಗಿಸಿದರು. ತಾನು ಉಂಟೆನಿಸುಗುಂ ಈ ವಿಷಯಾಡಿಯುಳ್ಳೊಡೆ, ತಾನೇನು ಅರಿಯದ ಕತದಿಂದ ಏನೂ ಇಲ್ಲದಿರಲ್ಕೆ ಮಾನಿನಿ ತಿಳಿಯೇ ಅದು ತಾನು ಆತ್ಮಲಯವೆಂದು ನಿಜದಿಂದ. ಇಲ್ಲೊಂದು ಆತ್ಮಲಯ ಬಂದರೆ ಏನು ಬರೀತಾರೆ ನೋಡ್ರಿ. ಇಲ್ಲಿ ವಿಷಯಾಳಿ ಉಳ್ಳೊಡೆ, ವಿಷಯಾಳಿಯು ಉಳ್ಳೊಡೆ. ಈ ಪಂಚ ವಿಷಯಗಳು ರೂಪ ರಸ ಗಂಧ ಶಬ್ದ ಸ್ಪರ್ಶ ಮೊದಲಾದ ವಿಷಯಗಳು ಉಳ್ಳೊಡೆ. ತಾನು ಉಂಟೆನಿಸುಗುಂ, ನಾನು ಇದ್ದೇನೆ ಅನ್ನುವ ವ್ಯವಹಾರವು ಉಂಟಾಗುತ್ತದೆ. ಯಾವಾಗ? ವಿಷಯಗಳು ಇದ್ದಾಗ.
ಇದಂತೂ ಗೊತ್ತಾಗುತ್ತದೆ, ಈಗೆಲ್ಲ ಪೂರ್ವದಲ್ಲಿ ಹೇಳಾಗೈತಿ. ನಿದ್ರಾವಸ್ಥೆಯಲ್ಲಿ ಯಾವ ವಿಷಯಗಳು ಇಲ್ಲ, ನಾನು ಇದ್ದೇನೆ ಅನ್ನೋ ವ್ಯವಹಾರವೂ ಇಲ್ಲ. ಇಲ್ಲಿ ಹೇಳಿಬಿಟ್ರೆ ಸುಲಭ ಆಗಿಬಿಡ್ತದೆ. ನಿದ್ರಾವಸ್ಥೆಯಲ್ಲಿ ನಿಮ್ಮನ್ನು ಬಿಟ್ಟು ಏನಾರು ವಿಷಯಗಳದಾವೇನೋ ಅಂದರೆ ಇಲ್ಲ, ವಿಷಯಗಳಿಲ್ಲ ಅಂದಮೇಲೆ ನಾನು ಅನ್ನೋದು ಅಲ್ಲಿಲ್ಲ. ಇವಿಲ್ಲೇನ ಅದಾನು, ಆದರೆ ನಾನು ಅನ್ನೋದಿಲ್ಲ. ಅದಕ್ಕೆ ಇಲ್ಲಿ ಬರೆದ್ರು, ವಿಷಯಾಳಿಯು ಉಳ್ಳೊಡೆ ತಾನು ಉಂಟೆನೆಸುಗುಂ. ಈ ವಿಷಯಾಳಿಗಳು ಉಳ್ಳೊಡೆ, ಈ ವಿಷಯಾಳಿಗಳು ಅಂದ್ರೆ ತೋರುವ ವಿಷಯಾಳಿಗಳು ಉಳ್ಳೊಡೆ ತಾನು ಉಂಟೆನಿಸುಗುಂ, ನಾನು ಇದ್ದೇನೆ ಅನ್ನುವಂಥದ್ದು ವ್ಯವಹಾರ ಆಗ್ತದೆ. ತಾನು ಏನನು ಅರಿಯದ ಕಥದಿಂದ ಹೇಳಿದ್ದಿಲ್ಲ ನಿದ್ರಾವಸ್ಥೆ. ತತ್ವಜ್ಞಾನಿ, ನಾವು ನಿದ್ರಾವಸ್ಥೆ ಉದಾಹರಣೆ ಕೊಟ್ಟಿದ್ದೇವೆ. ತತ್ವಜ್ಞಾನ ಆದಾಗ ಅವನು ಬಿಟ್ಟು ನಮಗೆ ಏನರ ಈ ಕಾಣ್ತದೆ ಅನ್ನೋದು ಕೇಳಿದರೆ ಏನೂ ಕಾಣೋದಿಲ್ಲ. ಯಾಕೆ? ಬ್ರಹ್ಮ ಒಂದೇ ಇದೆ, ಆ ಬ್ರಹ್ಮವೇ ತಾನು ಆಗಿದ್ದಾನೆ. ಅವನಿಗೆ ಜಗತ್ತು ಕಾಣ್ತದೆ ಏನ್ರಿ ಅಂತ ಕೇಳಿದರೆ ಕಾಣೋದಿಲ್ಲ. ಯಾಕೆ? ಜಗತ್ತೇ ಇಲ್ಲಲ್ಲ ಅವನ ದೃಷ್ಟಿಯಲ್ಲಿ, ಜಗತ್ತು ಕಾಣೋದಿಲ್ಲ. ಅದನ್ನು ಬರೆದ್ರು, ತಾನು ಏನನು ಅರಿಯದ ಕಥದಿಂದ. ತತ್ವಜ್ಞಾನಿಯಾದವನು ಇನ್ನೊಂದು ಏನೂ ಇಲ್ಲ ಅಂದಮೇಲೆ ಏನನ್ನು ಅರಿಯುವ ಕಥೆ ಏನಿದೆ ಅಲ್ಲಿ? ಏನನ್ನು ಅರಿಯದೆ ಇರುವುದರಿಂದ, ಏನೂ ಇಲ್ಲದಿರಲ್ಕೆ, ನಾಮರೂಪ ಕ್ರಿಯಾತ್ಮಕವಾದ ಜಗತ್ತು ಇಲ್ಲದಿರಲ್ಕೆ, ತೋರದೆ ಇರುವುದರಿಂದ, ಇಲ್ಲದಿರಲ್ಕೆ, ಮಾನಿನಿ ತಿಳಿಯದು. ಎಲೈ ಮಾನವುಳ್ಳವಳೆ, ಅದು ತಿಳಿ, ಅದನ್ನು ತಿಳಿ ಅಂತ ಮುಂದೆ ಅನ್ವಯ ಆಗ್ತದೆ. ತಾನು ಆತ್ಮಲಯವೆಂದು ನಿಜದಿಂದ. ಇಲ್ಲಿ ಜೀವಭಾವ, ಆತ್ಮ ಅಂದರೆ ಏನಿಲ್ಲ, ಜೀವಾತ್ಮ. ನಾನು ಜೀವಾತ್ಮನೆಂಬುವ ಭಾವನೆ ಹೋಯಿತು. ಇದನ್ನು ಆತ್ಮಲಯ ಅಂತ ಕರೀತಾರೆ. ಆತ್ಮಲಯ ಅಂದರೆ ಒಮ್ಮೆಗೆ ಅಲ್ಲಿ ಹೋಗುವಂಗಿಲ್ಲ, ಅಖಂಡ ಚೈತನ್ಯಕ್ಕೆ ಹೋಗುವಾಗಿಲ್ಲ. ಇಲ್ಲಿ ಜೀವಾತ್ಮ ಭಾವ ಬಂದಿತ್ತು, ಅದು ಲಯ ಆಯಿತು. ಯಾಕೆ? ಎದುರಿಗೆ ಪದಾರ್ಥ ಇದ್ರೆ ನಾನು ಅಂತಾನೆ, ನಾನು ಅಂದವ ಜೀವಾತ್ಮ. ಏನು ಅಖಂಡ ಚೈತನ್ಯ ನಾನು ಅಂತಾನೆ. ನಾನು ಅನ್ಬೇಕಾದ್ರೆ ಇದರ ಕೂಡಿದಾಗ ಅಂತಾನೆ ನಾನು. ಸ್ಥೂಲ ಶರೀರದಾಗ ಯಾವಾಗ ಕೂಡ್ತಾನೆ ಆವಾಗ ನಾನು ಅಂತಾನೆ. ಕೂಡದೇ ಇದ್ರೆ ನಾನು ಅನ್ನಕ್ಕೆ ಬರೋದಿಲ್ಲ. ಇವಾಗ ಎದುರಿಗೆ ವಸ್ತು ಇದೆ ಜೀವಾತ್ಮನಿಗೆ, ಇವ ಅರಿತಾನೆ, ಅವನೇ ಪರಮಾತ್ಮ. ಅರ್ಥಾತ್ ತನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾಗ ಪರಮಾತ್ಮ ಆಗ್ತಾನೆ, ಜೀವಾತ್ಮ ಆಗಿ ಉಳಿದಿಲ್ಲ. ಇಲ್ಲಿ ಆತ್ಮಲಯ ಅಂದರೆ ಜೀವಾತ್ಮಲಯ ಅಂತ ಅಭಿಪ್ರಾಯ. ಜೀವಭಾವ ಹೋಯಿತು, ಮತ್ತೇನಿಲ್ಲ. ಜೀವಾತ್ಮಲಯ ಅಂದ್ರೇನು? ಜೀವಾತ್ಮನೇ ವಾದ ಅಂತಲ್ಲ, ಜೀವಭಾವ ಹೋಯಿತು. ನಾನು ಹುಟ್ಟುವವನು, ಸಾಯುವವನು, ಇವೆಲ್ಲ ತಗೊಂಡು ನೋಡಿದು ಎಲ್ಲ ಅಂತೂ ಗೊತ್ತಾಗ್ತದೆ. ಈ ರೀತಿಯಾಗಿ ವ್ಯಾಖ್ಯಾನ ಮಾಡುತ್ತಾ ಇಲ್ಲಿ ಏನು ಹೇಳಿದರು ಅಂತ ಕೇಳಿದರೆ, ತತ್ವವೇತ್ತನ ಶರೀರ ಇದೆ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ನೋಡುವವರಿಗೆ. ಆದರೆ ತತ್ವವೇತ್ತನಿಗೆ ಶರೀರ ಇಲ್ಲ. ಯಾಕಂದರೆ ವಿಲಕ್ಷಣನಾಗಿ ನಿಂತಿದ್ದಾನೆ, ಅವನು ಸಾಕ್ಷಿಯಾಗಿ ನಿಂತಿದ್ದಾನೆ. ಇದು ನಾನಲ್ಲ, ಪಂಚಭೂತಗಳಿಂದ ಹುಟ್ಟಿದ್ದು, ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಬಂದದ್ದು. ಅದರ ಕರ್ಮ ಅದಕ್ಕೆ ಸೂಕ್ಷ್ಮ ಶರೀರ ಸಹಿತ ಸ್ಥೂಲ ಶರೀರ ಇದೆ. ಆದರೆ ಕಾರಣ ರೂಪವಾಗಿರುವ ಅಜ್ಞಾನ ನಾಶ ಆಗ್ತದೆ. ಅಜ್ಞಾನ ನಾಶ ಆದಮೇಲೆ ಕೆಲವು ಹೊತ್ತು ಇರ್ತದಂತ ದೃಷ್ಟಾಂತ ಕೊಟ್ಟಾಗೈತೆ ಪೂರ್ವದಲ್ಲಿ. ಅಜ್ಞಾನ ನಾಶ ಆದ್ದರಿಂದ ಈ ಶರೀರ ನಾನು ಅಂತ ಹೇಗಂತ ನಾವು ಅನ್ಲಿಕ್ಕೆ ಸಾಧ್ಯ ಇದೆ ಏನಂದ್ರೆ ಇಲ್ಲ. ಆದುದರಿಂದ ಅವನ ದೃಷ್ಟಿಯಲ್ಲಿ ಶರೀರ ಇಲ್ಲ, ನೋಡುವವರ ದೃಷ್ಟಿಯಲ್ಲಿ ಶರೀರ ಇದೆ. ಆ ಶರೀರ ಇದ್ದಾಗ ಶರೀರದಲ್ಲಿ ಆಗುವ ಸುಖ ದುಃಖಾದಿಗಳು ಅವನಿಗೆ ಆಗಬಹುದಲ್ಲ, ಹಸಿವೆ ದೃಶ್ಯಗಳು ಅವನಿಗೆ ಆಗಬಹುದಲ್ಲ ಅಂತ ಕೇಳಿದರೆ ಇವ್ಯಾವೂ ಅವನಿಗೆ ಸಂಬಂಧ ಇಲ್ಲ. ಯಾಕೆ? ಅಖಂಡ ಚೈತನ್ಯ ಅವನ ಸನ್ನಿಧಾನದಲ್ಲಿ ಸೂಕ್ಷ್ಮ ಶರೀರಕ್ಕೆ ಹಸಿವೆ ಆಗ್ತದೆ, ಸ್ಥೂಲ ಶರೀರಕ್ಕೆ ಜನ್ಮ ಮರಣ ಆಗ್ತಾವೆ. ಸನ್ನಿಧಾನ ಕರ್ತೃತ್ವ ಅಂತ ಕರ್ಕೊಂಬಂದರು ಅನುಭವ ಸಾರದಲ್ಲಿ ಒಂದು ಮಾತು. ಸನ್ನಿಧಾನ ಅಂದ್ರೇನು? ಅವನ ಆಭಾಸದಿಂದ ಕೂಡಿಕೊಂಡು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ವ್ಯವಹಾರ ಮಾಡುವಂಗೆ ಕಾಣ್ತಾವ. ಯಾರಿಗೆ? ಅಜ್ಞರಿಗೆ. ಅವನಿಗೆಲ್ಲ, ಅಜ್ಞರಿಗೆ. ಅವನ ಸನ್ನಿಧಾನದಲ್ಲಿ. ಮತ್ತು ಅವನ ಸನ್ನಿಧಾನ ತಪ್ಪಿತ್ತಂದ್ರೆ ಆಗ ಬಿದ್ದು ಹೊಕ್ಕಿದ್ದು ಇವು. ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರದೊಡನೆ ಬಿದ್ದು ಹೋಗ್ತಿದ್ದವು. ಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರ ಉಳಿಯಬೇಕಾದರೆ ಚೈತನ್ಯದ ಆಭಾಸ ಅಲ್ಲಿ ಒಪ್ಪಲೇಬೇಕು ನಾವು. ಆದರೆ ಈಗ ನಾನು ಅನ್ನುವ ಭಾವನೆ ಹೊರಟು ಹೋಗೈತಿ. ಶರೀರದಲ್ಲಿ ನಾನು ಅನ್ನುವ ಭಾವನೆ ಯಾವುದಿತ್ತು ಅದು ಹೊರಟು ಹೋಗೈತಿ.
ಚೈತನ್ಯನ ಪರಿಚ್ಛಿನ್ನ ಅಲ್ಲ ಅದು. ಆಕಾಶ ಪರಿಚ್ಛಿನ್ನ ಅಲ್ಲ. ಜಡವಾದ ಪದಾರ್ಥ ಆದರೂ ಇರಲಿ, ಸಚೇತನವಾದ ಪದಾರ್ಥವಾದರೂ ಇರಲಿ, ಆಕಾಶದಲ್ಲಿ ಆಕಾಶಕ್ಕೂ ಅದಕ್ಕೂ ಒಂದು ಸಂಬಂಧ ಇದೆ. ತತ್ವವೇತ್ತನು ಆಕಾಶದಂತೆ ಜಡ ಅಲ್ಲ, ನಾವು ಚೇತನ. ಇಲ್ಲಿ ಸಂಬಂಧ ಇದೆ ಅಂತ ಹೇಳಕ್ಕೆ ಆಕಾಶ ತಗೊಂಡಿದ್ದೇನೆ. ಚೇತನ ಪದಾರ್ಥರ ಇರಲಿ, ಅಚೇತನ ಪದಾರ್ಥರ ಇರಲಿ, ಚರಿಸುವ ಜೀವಿ ಅಚರಿಸುವ ಜೀವಿ ಅಂತ ಬರ್ಕೊಂಬಂದೇವೆ. ಎಲ್ಲಕ್ಕೂ ಆಕಾಶದ ಸಂಬಂಧ ಇದೆ ಇಲ್ಲೋ? ಸಂಬಂಧ ಇದೆ, ಒಪ್ಪಬೇಕಲ್ಲ. ಆಕಾಶ ಬಿಟ್ಟು ಯಾವ ಪದಾರ್ಥ ಐತಿ? ಯಾವುದೂ ಇಲ್ಲ. ಹಾಗೆ ಆತ್ಮತತ್ವ ಎಲ್ಲ ಕಡೆಗೆ ಇರೋಣದರಿಂದ ತತ್ವಜ್ಞಾನಿಯ ಶರೀರಕ್ಕೂ ಅದರ ಸಂಬಂಧ ಇದೆ. ಯಾವುದರ ಸಂಬಂಧ? ಅಖಂಡ ಚೈತನ್ಯ, ಸಾಮಾನ್ಯ ಚೈತನ್ಯ, ಅದರ ಸಂಬಂಧ ಇದೆ. ಪರಂತು ಏನಾಗಿದೆ ಅಂದ್ರೆ ಇದರಲ್ಲಿ ನಾನು ಅನ್ನುವ ಭಾವನೆ ಹೊರಟು ಹೋಗಿದೆ. ನಾನು ಅನ್ನುವ ಭಾವನೆ ಹೊರಟು ಹೋಗಿದೆ. ಅಜ್ಞನಿಗೆ ಏನಾಗಿದೆ? ಇದು ನಾನು ಅನ್ನುವ ಭಾವನೆ ಇದೆ. ವ್ಯತ್ಯಾಸ ಇಷ್ಟ ಇಲ್ಲ, ಮತ್ತೇನು ವ್ಯತ್ಯಾಸ ಇಲ್ಲ. ಇಲ್ಲಿ ನಾನು ಅನ್ನುವ ಭಾವನೆ ಹೊರಟು ಹೋದದ್ದೇ ಆತ್ಮಲಯ, ಜೀವಾತ್ಮಲಯ. ನಾನು ಎಂಬುವ ಭಾವನೆ ಹೊರಟು ಹೋದದ್ದೇ ಜೀವಾತ್ಮಲಯ ಅಂತ ಇಲ್ಲಿ ಅರ್ಥ. ಆತ್ಮಲಯ ಅಂದ ಕೂಡಲೇ ಯಾವ ಆತ್ಮಕ್ಕೆ ಹೋಗುವ ಹಾಗಿಲ್ಲ ಅಂತ ಅರ್ಥ ಆಗಿದೆ. ನೋಡ್ರಿ, ಕೊನೆಗೆ ದೃಶ್ಯ ಮಾಯಾ ಲಕ್ಷಣ ಹೇಳಿದರು. ತಾನು ಉಂಟೆನಿಸುಗಂ ವಿಷಯಾಳಿಗಳುಳ್ಳೊಡೆ ತಾನೇನು ಅರಿಯದ ಕಥದಿಂದ ಏನೂ ಇಲ್ಲದಿರಲ್ಕೆ ಮಾನಿನಿ ತಿಳಿಯದು ತಾನು ಆತ್ಮಲಯವೆಂದು ನಿಜದಿಂದ. ಇದು ಯಥಾರ್ಥ. ಜೀವಭಾವ ಹೋಯಿತು, ಜೀವಭಾವ ಹೋಯಿತು, ಆತ್ಮಭಾವ ಬಂತು ಅನ್ನೋದಿಲ್ಲ. ನಾವು ಬಂತು ಅಂತ ಯಾಕೆ ಹೇಳ್ಬೇಕ? ಅದು ತನ್ನಷ್ಟಕ್ಕೆ ತಾನ ಉದ್ಭವ ಆಗಿ ಆಕತಿ. ಜೀವಭಾವ ಹೋಯಿತು ಅಂದ್ರೆ ಆತ್ಮಭಾವ ತನ್ನಷ್ಟಕ್ಕೆ ತಾನ ಆನಂದ ಆವಿರ್ಭಾವ ಅಂತ ಶಾಸ್ತ್ರದಲ್ಲಿ ಕರ್ತೇವೆ. ಇದನ್ನು ಆನಂದ ಪ್ರಾಪ್ತ ಆಯ್ತು ಅಂತ ಕರೆಯೋದಿಲ್ಲ. ಅಪ್ರಾಪ್ಯ ಪ್ರಾಪ್ತಿ ಅಲ್ಲಿದು ಪ್ರಾಪ್ಯ ಪ್ರಾಪ್ತಿ. ಆ ಪ್ರಾಪ್ಯ ಪ್ರಾಪ್ತಿಯ ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ ಮೊದಲ ಒಂದು ಸ್ವರೂಪ ಇತ್ತು, ಅದನ್ನು ನಾವು ಪಡ್ಕೊಂಡಂಗಾಯಿತು ಅಂತ ಹೇಳುವುದಷ್ಟೇ ಹೇಳುವಾಗ. ಆದ್ರೆ ಆನಂದ ಆವಿರ್ಭಾವ ಅಂತ ಉಪನಿಷತ್ನಲ್ಲಿ ಬರೆದಿದ್ದಾರೆ. ಆನಂದದ ಆವಿರ್ಭಾವ ಅಂದ್ರೆ ಆವರಣ ಹೋಯಿತು, ಮತ್ತೇನಿಲ್ಲ. ಆವಿರ್ಭಾವ ಆಯಿತು ಅಂದ್ರೆ ಏನು? ಆವರಣ ಹೋಯಿತು, ಇದ್ದದ್ದು ಪ್ರಕಾಶ ಆಯಿತು. ಮ್ಯಾಲ ಆವರಣ ಮಾಡಿತ್ತು ಮಾಯೆ, ಅದು ಹೊರಟು ಹೋಯಿತು, ಪ್ರಕಾಶ ಆಯಿತು. ಈ ರೀತಿಯಾಗಿ ಒಬ್ಬ ತತ್ವಜ್ಞಾನಿಯ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಸಾಧಕರಾದವರು ಇದನ್ನು ಸಾಧಿಸಬೇಕು. ತತ್ವಜ್ಞಾನಿಯನ್ನು ಮುಂದಿಟ್ಟುಕೊಂಡ ಸಾಧಕರಾದವರು ಇದನ್ನು ಸಾಧಿಸಬೇಕು ಅನ್ನುವ ಅಭಿಪ್ರಾಯವನ್ನು ಗ್ರಂಥಕಾರರು ಹೇಳಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.